ನಮಸ್ಕಾರ ವೀಕ್ಷಕರೇ, ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೀಪಾವಳಿ ಹಬ್ಬ ಹೊಸತನವನ್ನ ತರಲಿ, ಜೊತೆಗೆ ನಮ್ಮಲ್ಲಿರುವಂತಹ ಕತ್ತಲೆ ಹೋಗಿ ಬೆಳಕು ಬರಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ದೀಪಾವಳಿಯ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾಗಾದ್ರೆ ದೀಪಾವಳಿಯ ಮಹತ್ವ ಏನು, ಜೊತೆಗೆ ದೀಪಾವಳಿ ಆಚರಣೆಗೆ ಬಂದಿದ್ದು ಹೇಗೆ, ಇದರ ಹಿಂದೆ ಇರುವಂತಹ ಪೌರಾಣಿಕ ಕಥೆಗಳೇನು, ಮತ್ತೆ ತದನಂತರದಲ್ಲಿ ದೀಪಾವಳಿಯ ಸಂದರ್ಭದಲ್ಲಿ ದೀಪಾವಳಿಯ ನಂತರ 12 ರಾಷ್ಟ್ರಗಳ ಮೇಲೆ ಬೀರುವಂತಹ ಪರಿಣಾಮಗಳೇನು, ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ ಇವತ್ತು ನಮ್ಮ ಜೊತೆಗೆ ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರೂಜಿ, ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಮೊದಲನೇದಾಗಿ ದೀಪಾವಳಿ ಅಂತ ಬಂದ್ರೆ ನೆನಪಾಗೋದೇ ದೀಪಗಳು. ಕಾರಣ ದೀಪಗಳನ್ನ ಹಚ್ಚೋದು, ಪಟಾಕಿಗಳನ್ನ ಅಂಟಿಸುವುದು, ಪ್ರತಿಯೊಂದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಜೊತೆಗೆ ದೀಪವನ್ನ ಹಚ್ಚೋದ್ರ ಮೂಲಕ ನಮ್ಮ ಒಳಗೆ ಇರುವಂತ ಕತ್ತಲೆ ಹೋಗಿ ಬೆಳಕು ಬರಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡೆ ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ. ಆದ್ರೆ ದೀಪಾವಳಿಯ ಹಿನ್ನೆಲೆ ಏನು ಗುರೂಜಿ? ನೋಡಿ, ಒಂದೊಂದು ಹಬ್ಬ ಅಂತ ಬಂದಾಗೂ ಸಹ ಅದರದೇ ಆದಂಥ ಒಂದು ಮಹತ್ವವನ್ನು ನಾವು ನೋಡಬಹುದಾಗಿದೆ. ಪುರಾಣಗಳಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದು ನಾವು ದೀಪಾವಳಿ ಹಬ್ಬದ ವಿಚಾರದಲ್ಲಿ ನಾವು ತಿಳ್ಕೊಳ್ಬಹುದು. ಈ ದೀಪಾವಳಿ ಹಬ್ಬವನ್ನು 5 ದಿನದ ಆಚರಣೆ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟು ಮಹತ್ವವನ್ನು ಕೊಟ್ಟಿರುವಂಥದ್ದು. ನಾವು ಯಾವುದೇ ಹಬ್ಬ ಬಂದ್ರೇನು ಒಂದಿನ ಆಚರಣೆ ಮಾಡಿ ಅದನ್ನು ಮುಗಿಸುವಂಥದ್ದು ಇರುತ್ತೆ. ಆದರೆ ದೀಪಾವಳಿ ಹಾಗಲ್ಲ. ಯಾಕಂತ ಹೇಳಿದ್ರೆ ಅದರದೇ ಆದಂಥ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ನಾವು ಮೊದಲನೇ ದಿನ ಅಂತ ಹೇಳಿದಾಗನೇ ನಾವು ತ್ರಯೋದಶಿ ತಿಥಿಯಿಂದ ಪ್ರಾರಂಭ ಆಗುತ್ತೆ. ಆಶ್ವೇಜ ಮಾಸದ ತ್ರಯೋದಶಿ ತಿಥಿ ಅಂದಿದ ತಕ್ಷಣವೇ ನೀರು ತುಂಬಿಸೋ ಹಬ್ಬ, ಮತ್ತು ಧನತ್ರಯೋದಶಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅಲ್ಲಿ ಪ್ರಾರಂಭ ದಿನದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ಅಂತ ಹೇಳುತ್ತೆ. ನೋಡಿ, ಮನೆಯಲ್ಲಿರುವಂತಹ ಒಂದು ಕಸ ಅಥವಾ ಹಳೆ ವಸ್ತುಗಳನ್ನು ತೆಗೆದು ಕ್ಲೀನ್ ಮಾಡಿ, ಮತ್ತು ಮನೆಯಲ್ಲಿರುವಂಥ ವಸ್ತುಗಳನ್ನೆಲ್ಲ ಶುಭ್ರಗೊಳಿಸಿ ಅದರಲ್ಲಿ ವಿಶೇಷವಾಗಿ ನೀರನ್ನು ತುಂಬಿಸುವಂಥದ್ದು, ಅದನ್ನು ಲಕ್ಷ್ಮೀ ಹಬ್ಬ ಅಂತಲೂ ಧನ ತ್ರಯೋದಶಿ ಅಂತ ಆಚರಣೆ ಮಾಡುವಂಥದ್ದು ಇರುತ್ತೆ. ಮತ್ತು ಆ ದಿನ ಏನಾದರೂ ಮನೆಗೆ ಬೇಕಾಗಿರುವಂಥದ್ದು ವಸ್ತುಗಳು, ಅಂದರೆ ಮನೆಗೆ ವರ್ಷ ಪೂರ್ತಿ ಉಪಯೋಗಿಸುವಂಥದ್ದು ಕೊಳಗಾಗ್ಬೋದು, ಮನೆಯಲ್ಲಿ ನೀರು ಕಾಯಿಸೋ ಅಂಡೆ ಆಗ್ಬೋದು, ಇಂಥದ್ದು ಖರೀದಿ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ಧನತ್ರಯೋದಶ ದಿನದಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ, ಒಂದು ಬೆಳ್ಳಿ ಆದರೂ ಮನೆಗೆ ತಗೊಬರಬೇಕು, ಅಥವಾ ಕನಿಷ್ಠ ಪಕ್ಷ ಒಂದು ಮನೆಗೆ ಪಾತ್ರೆ ಆದರೂ ತರಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಸೊ ಆ ರೀತಿ ಮೊದಲನೇ ದಿನ ಆಚರಣೆ ಮಾಡುವಂಥ ಹಬ್ಬ ಆಗಿರುತ್ತೆ. ನಾವು ಇತಿಹಾಸ ಅಂತ ನಾವು ನೋಡಿದಾಗ ರಾಮಾಯಣ ಕಾಲದಲ್ಲಿನೂ ಸಹ ರಾಮ ರಾವಣಾದಿ ರಾಕ್ಷಸಗಳನ್ನು ವಧೆ ಮಾಡಿ ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಭ್ರಮದಿಂದ ರಾಮನನ್ನು ಬರಮಾಡಿಕೊಳ್ಳುವಂತಹ ಒಂದು ಶುಭ ಗಳಿಗೆ ಅಂತ ಹೇಳ್ತೀವಿ. ಇಲ್ಲಿ ಒಂದು ವಿಚಾರ ಹೀಗೆ ರಾಮಾಯಣದಲ್ಲಿ ಬಂದರೆ ನಾವು 2ನೇ ದಿನ ಹಬ್ಬದ ಆಚರಣೆಯಲ್ಲಿ ಒಂದು ಮಹತ್ವವಾದಂಥ ವಿಚಾರಗಳನ್ನೇ ನಾವು ತಿಳ್ಕೊಳ್ಬಹುದಾಗಿದೆ. ನೋಡಿ, ಇಲ್ಲಿ ಅಸುರನಾದಂತಹ ರಾಕ್ಷಸನಾದಂತಹ ಈ ನರಕ ಚತುರ್ದಶಿ ಅಂತಲೇ ಹೇಳ್ತೀವಿ. ನರಕಾಸುರನನ್ನು ಸತ್ಯಭಾಮೆ ಸಮೇತ ಶ್ರೀಕೃಷ್ಣ ವಧೆ ಮಾಡಿರುವಂತಹ ಒಂದು ಶುಭ ದಿನ. ಆ ದಿನದ ಬೆಳಗ್ಗಿನ ಜಾವವರೆಗೂ ಸಹ ಯುದ್ಧವನ್ನು ಆಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಣ್ಣೆ ಸ್ನಾನ ಮಾಡ್ದ ಅನ್ನುವಂಥದ್ದು ಒಂದು ಮಹತ್ವವಾದಂಥ ಒಂದು ಪುರಾಣದಲ್ಲಿರುವಂಥ ಒಂದು ವಿಚಾರ. ಸೊ ಅದನ್ನೇ ಆಚರಣೆಯಾಗಿ ಈ ನರಕ ಚತುರ್ದಶಿ ತಿಥಿ ಏನು ಬರುತ್ತೆ ಆಶ್ವೇಜ ಮಾಸದಲ್ಲಿ, ಆ ದಿನ ಎಣ್ಣೆ ಸ್ನಾನಕ್ಕೆ ಮಹತ್ವವಾದನ್ನು ಕೊಟ್ಟಿರುವಂಥದ್ದಿದೆ. ಸೊ ಇದು ನರಕ ಚತುರ್ದಶಿಯಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು 3ನೇ ದಿನ ಧನಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ ಅಮಾವಾಸ್ಯೆಗಳು ಅಂತ ಬಂದಾಗ 12 ಮಾಸ ಏನು ಬರುತ್ತೆ ಅಮಾವಾಸ್ಯೆಗಳು ಅದರದೇ ಆದಂಥ ಮಹತ್ವವನ್ನು ಕೊಟ್ಟಿರುವಂಥದ್ದಿದೆ. ಈ ದೀಪಾವಳಿ ಅಮಾವಾಸ್ಯೆ ಅಂತ ಹೇಳಿದ್ರೇ ಧನಲಕ್ಷ್ಮಿ ಪೂಜೆ, ಮತ್ತು ಅದ್ರ ಜೊತೆಗೆ ಲಕ್ಷ್ಮಿ ಆರಾಧನೆ ಮಾಡುವಂಥದ್ದು, ಇವೆಲ್ಲವನ್ನು ನಾವು ಕಾಣಬಹುದಾಗಿದೆ. ಇನ್ನು ಅಮಾವಾಸ್ಯೆ ಆದ ಮೊದಲನೇ ದಿನ ಏನು ಬರುತ್ತೆ, ಇಲ್ಲಿ ಆಶ್ವೇಜ ಮಾಸ ಮುಗಿದು ಕಾರ್ತೀಕ ಮಾಸಕ್ಕೆ ಕಾಲಿಡ್ತೀವಿ. ಅದನ್ನು ಅಂದರೆ ಕಾರ್ತೀಕ ಅಂತ ಹೇಳಿದ್ರೆ ಕಾರ್ತೀಕ ದೀಪೋತ್ಸವ ಅಂತ ಆಚರಣೆ ಮಾಡ್ತೀವಲ್ಲ, ಅಂತಹ ರೀತಿಯಲ್ಲಿ ದೀಪದವನ್ನು ಬೆಳಕಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವಂತಹ ಸಂಭ್ರಮವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅದರಲ್ಲಿ ದೀಪಾವಳಿ ಆಗಿದ ತಕ್ಷಣ ಅಷ್ಟೇ ಹಬ್ಬ ಅಂತಲ್ಲ, ನೆಕ್ಸ್ಟು 2ನೇ ದಿನ ಅಂತ ಏನು ಬರುತ್ತೆ ದ್ವಿತೀಯ ತಿಥಿ, ಯಮದ್ವಿತೀಯ ಅಂತ ಆಚರಣೆ ಮಾಡ್ತೀವಿ. ಅದೂ ಬಹಳ ವಿಶೇಷವಾದಂಥದ್ದು. ಇಲ್ಲಿ ಏನಾದರೂ ತಂಗಿ ಮತ್ತು ಅಣ್ಣನ ಬಾಂಧವ್ಯತೆಯನ್ನು ನಾವು ನೋಡಬಹುದಾದಂಥದ್ದು ವಿಚಾರ ಆಗಿರುತ್ತೆ. ಈ ರೀತಿ 5 ದಿನಗಳ ಆಚರಣೆ ಇದು ದೀಪಾವಳಿ ಆಗಿರುತ್ತೆ. ಹಾಗಾಗಿ ನಾವು ಒಂದೊಂದೂ ಸಹ ಪುರಾಣಗಳಲ್ಲಿ ನಾವು ನೋಡಿದಾಗ
ಒಂದೊಂದಾದಂಥ ಮಹತ್ವವನ್ನು ನಾವು ನೋಡಬಹುದಾಗಿದೆ. ನಾವು ಪಾಡ್ಯಮಿ ತಿಥಿ ಅಂತ ಹೇಳ್ತೀವಿ. ನೋಡಿ, ಪಾಡ್ಯಮಿ ತಿಥಿ ಯಾವುದೇ ಶುಭ ಕಾರ್ಯಗಳು ಮಾಡೋದಿಲ್ಲ. ಆದರೆ ಈ ಆಶ್ವೀಜ ಮಾಸ ಮುಗಿದು ಕಾರ್ತಿಕ ಮಾಸದಲ್ಲಿ ಮೊದಲನೇ ದಿನ ಏನು ಬರುತ್ತೆ, ಈ 3 ಲೋಕವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದ ಈ ಬಲಿಚಕ್ರವರ್ತಿ ಆ ದಿನ ನಮಗೆ ಬರ್ತಾನೆ ಅನ್ನುವಂಥದ್ದು, ಪ್ರಜೆಗಳನ್ನು ನೋಡೋದಂಥದ್ದು, ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ಬರ್ತಾನೆ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ನಾವು ಪುರಾಣದಲ್ಲಿ ನೋಡಿದಾಗ ಅವನು ಈ ದೇವಾನ್-ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದ, ಪ್ರಜೆಗಳಿಗೆ ಬಹಳ ಒಳ್ಳೆಯದನ್ನು ಮಾಡ್ತಾ ಇದ್ದ, ದಾನಶೂರ ಕರ್ಣ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಏನು ಕೇಳ್ತಾನೋ ಅದನ್ನು ಕೊಡ್ತಾ ಇದ್ದ ಅಂತಹ ವ್ಯಕ್ತಿ. ಸೊ ಆತ ದೇವಾನ್-ದೇವತೆಗಳಿಗೆ ತೊಂದರೆ ಕೊಡುವಂಥವನಾಗಿದ್ದ ಒಂದು ಪಕ್ಷದಲ್ಲಿ, ವಿಷ್ಣು ವಾಮನ ಅವತಾರ ಅಂದ್ರೆ ಕುಬ್ಜ ರೂಪದಲ್ಲಿ ಹೋಗಿ 3 ಅಡಿ ಜಾಗವನ್ನು ಕೇಳ್ತಾನಂತೆ. 3 ಅಡಿ ತಾನೇ, ನನ್ನ ಇಡೀ ರಾಜ್ಯ 3 ಲೋಕನೇ ನಂದು ಅನ್ನುವಂಥದ್ದು ಅವನಲ್ಲಿ ಅಹಂ ಇದ್ದಂತಹದ್ದನ್ನ ಅಡಗಿಸ್ಬೇಕು ಅಂತೇಳಿ ಒಂದು ಹೆಜ್ಜೆಯನ್ನ ಕೇಳಿದ್ರೆ ಎಲ್ಲ ಭೂಮಂಡಲವನ್ನೇ ಆಕ್ರಮಿಸಿಕೊಳ್ಳುತ್ತೆ. ಇನ್ನೊಂದು ಹೆಜ್ಜೆಯನ್ನ ಆಕಾಶ ಎಲ್ಲವನ್ನ ಆಕ್ರಮಿಸುತ್ತೆ. ಎಲ್ಲಿಡೋದು ಇನ್ನೊಂದು ಹೆಜ್ಜೆ? ಅವಾಗ ಅವನಿಗೆ ಆಲೋಚನೆ ಬರುತ್ತೆ, ಅವನು ಮಹಾ ವಿಷ್ಣು ಭಕ್ತ ಆಗಿರ್ತಾನೆ. ಸೊ ಆಗ ಓಹೋ, ವಿಷ್ಣು ರೂಪನೇ ಈತ ಕುಬ್ಜನಾಗಿ ವಾಮನ ಅವತಾರದಲ್ಲಿ ಬಂದಿದ್ದಾನೆ ಅಂತೇಳಿ ತನ್ನ ತಲೆ ಮೇಲೆ ಇಡ್ಲಿಕ್ಕೆ ಹೇಳ್ತಾನೆ. ಆಗ ವಿಷ್ಣು ವಾಮನ ಅವತಾರದಲ್ಲಿರುವಂತಹವನ್ನ ತುಳಿದಾಗ ಭೂಲೋಕಕ್ಕೆ ಹೋಗಿಬಿಡ್ತಾನೆ. ಆಗ ವಿಷ್ಣುವಿನ ಒಂದು ಭಕ್ತನಾಗಿರೋದ್ರಿಂದ ವರ್ಷಕ್ಕೆ 1 ಸತಿ ಆದರೂ ನನ್ನ ಪ್ರಜೆಗಳನ್ನ ನೋಡಬೇಕು, ಅವರ ಯೋಗಕ್ಷೇಮವನ್ನು ನೋಡಬೇಕು ಅಂತೇಳಿ ಈ ಪಾಡ್ಯಮಿ ತಿಥಿ ದಿನ ನಾವು ಈ ದೀಪಾವಳಿಯನ್ನ ಆಚರಣೆ ಮಾಡುವಂಥ ಪದ್ಧತಿ ಬಂದಿದೆ. ಸೊ ಹಾಗಾಗಿ ನಾವು ಪುರಾಣಗಳಲ್ಲಿನೂ ಸಹ ಅಷ್ಟೇ ಮಹತ್ವವನ್ನು ಕೊಡ್ತೀವಿ, ಮತ್ತು ಆಚರಣೆನೂ ಅಷ್ಟೇ ಆಗಿರುತ್ತೆ. ಇವತ್ತಿಗೂ ಸಹ ಪ್ರತಿ ಪಾಡ್ಯಮಿ ತಿಥಿ ದೀಪಾವಳಿ ದಿವಸ ದೀಪಗಳನ್ನು ಹಚ್ಚಿ ಬಲಿಚಕ್ರವರ್ತಿಯನ್ನು ನಾವು ಬರಮಾಡಿಕೊಳ್ಳುವಂಥದ್ದು. ಸೊ ಕಷ್ಟಗಳು ಹೋಗುತ್ತೆ, ಸಮಸ್ಯೆಗಳಿಂದ ದೂರ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ಗುರೂಜಿ, ದೀಪಾವಳಿ ಅಂತ ಬಂದಾಗ ಎಷ್ಟು ಸಂಭ್ರಮ ಅಂದ್ರೆ, ಇದು ಸಾಮಾಜಿಕವಾಗಿನೂ ಕೂಡ ಮಹತ್ವ ಪಡ್ಕೊಂಡಿದೆ, ಆರ್ಥಿಕವಾಗಿನೂ ಮಹತ್ವವನ್ನು ಪಡ್ಕೊಂಡಿದೆ, ಸಾಕಷ್ಟು ಪೌರಾಣಿಕ ಕಥೆಗಳು ಕೂಡ ಇದೆ. ಆರ್ಥಿಕವಾಗಿ ಅಂತ ಬಂದಾಗ ಈ ಒಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಮಹಾಲಕ್ಷ್ಮಿ ಅಥವಾ ಧನಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ, ಅಂಗಡಿಗಳಲ್ಲಿ ಪೂಜೆ ಮಾಡ್ತಾರೆ. ಈ ಮೂಲಕ ಆ ಧನಲಕ್ಷ್ಮಿ ನಮಗೆ ಒಲಿಲಿ ಅಂತೇಳಿ ಕೂಡ ಪೂಜೆ ಮಾಡಲಾಗುತ್ತೆ. ಈ ಧನಲಕ್ಷ್ಮಿ ಪೂಜೆಯನ್ನ ದೀಪಾವಳಿ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಗುರೂಜಿ? ಈ ವರ್ಷ 2025 ಏನಿದೆ, ಈ ಆಶ್ವೀಜ ಮಾಸದಲ್ಲಿ ಈ ಅಮಾವಾಸ್ಯೆ ಬಂದಿರೋ ತಿಥಿ ಎಲ್ಲಿಂದ ಯಾವ ದಿನ ಪ್ರಾರಂಭ ಆಗುತ್ತೆ, ಯಾವ ದಿನ ಮುಗಿಯುತ್ತೆ ಅನ್ನೋದು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ. ಧನಲಕ್ಷ್ಮಿ ಪೂಜೆ ಮಾಡೋದು ಸಂಜೆ ಗೋಧೂಳಿ ಸಮಯ ಬಹಳ ಶ್ರೇಷ್ಠವಾದಂಥದ್ದಾಗಿರುತ್ತೆ. ಹಾಗಾಗಿ ನಾವು ಅಮಾವಾಸ್ಯೆ ಅಂತ ನಾವು ನೋಡಿದ ತಕ್ಷಣ ಮಂಗಳವಾರ 21ನೇ ತಾರೀಕು ಅನ್ಕೊಂಡ್ಬಿಡ್ತೀರಾ. ಇಲ್ಲ, ಇಂದಿನ ದಿವಸನೇ ಪ್ರಾರಂಭ ಆಗುತ್ತೆ. ಅಂದರೆ ಸೋಮವಾರ 2:18 ಅಮಾವಾಸ್ಯೆ ಪ್ರಾರಂಭ ಆದರೆ ನೆಕ್ಸ್ಟು ಮಂಗಳವಾರ ಏನಿರುತ್ತೆ 3:44 ಅಮಾವಾಸ್ಯೆ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ಮಂಗಳವಾರ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮಾಡ್ಬೋದಾ? ಇಲ್ಲಿ ಅಮಾವಾಸ್ಯೆ ಮುಗ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಧನಲಕ್ಷ್ಮಿ ಆರಾಧನೆ ಮಾಡಬೇಕಾದ್ರೆ ಸೋಮವಾರ ಕೇದಾರೇಶ್ವರ, ನೋಡಿ ನಾವು ಸೋಮವಾರ ಕೇದಾರೇಶ್ವರ ವ್ರತಾಚರಣೆ ನಾವು ನೋಡ್ತೀವಿ. ಚತುರ್ದಶಿ ತಿಥಿ ಮುಗ್ದೋಗ್ಬಿಡುತ್ತೆ 2:18 ನಂತರ ಅಮಾವಾಸ್ಯೆ ದಿನ 2 ಪೂಜೆಗಳನ್ನು ಮಾಡ್ಬೋದು. ಬೆಳಗ್ಗಿನ ಜಾವ ಕೇದಾರೇಶ್ವರ ವ್ರತವನ್ನು ಮಾಡಿ ನೀವು ಸಂಜೆ ಧನಲಕ್ಷ್ಮಿ ಪೂಜೆ ಮಾಡಿದ್ರೂ ನಡೆಯುತ್ತೆ, ಅಥವಾ ಸಂಜೆನೇ ನೀವು ಕೇದಾರೇಶ್ವರ ವ್ರತವನ್ನು ಮಾಡಿ ಧನಲಕ್ಷ್ಮಿ ಆರಾಧನೆಯನ್ನು ಮಾಡಬಹುದಾಗಿದೆ. ಇಲ್ಲಿ ಈ ಕೇದಾರೇಶ್ವರ ವ್ರತದ ಆಚರಣೆ ವಿಧಿವಿಧಾನ ಅಂತ ನಾವು ನೋಡಿದಾಗ ನೋಮುಗಳ ವಿಚಾರದಲ್ಲಿ ನಾವು ನೋಡಬಹುದು. ಅಂದರೆ ಕೆಲವರು ಪದ್ಧತಿಗಳು ನೋಮುಗಳಂದರೆ ದಾರಗಳ ಬಣ್ಣದ ದಾರಗಳನ್ನು ಅದರಲ್ಲಿ ಇಟ್ಟು ಪೂಜೆ ಮಾಡಿ ಲಕ್ಷ್ಮಿ ಹತ್ರ ಕಜ್ಜಾಯವನ್ನೆಲ್ಲ ಇಟ್ಟು ನೈವೇದ್ಯಾದಿಗಳನ್ನು ಕೊಟ್ಟು ಹೆಣ್ಣು ಮಕ್ಕಳ ಮನೆಗೆ ನೋಮುಗಳನ್ನು ಕೊಡುವಂಥದ್ದು, ಹೆಣ್ಣುಮಕ್ಕಳನ್ನ ಕರೆಸಿ ದಾರಗಳನ್ನು ಕಟ್ಟುವಂಥದ್ದು, ಈ ಥರ ಪದ್ಧತಿಗಳು ಒಂದು ಆಚರಣೆ ಬಂದಿರುವಂಥದ್ದಿದೆ. ಸೊ ಅದನ್ನು ನೀವು ಆಚರಣೆ ಮಾಡುವಂಥದ್ದು ಏನಿದೆ ಸೋಮವಾರನೇ ಮಾಡಬೇಕಾಗುತ್ತೆ. ಈ ಧನಲಕ್ಷ್ಮಿ ಪೂಜೆ ಪುನಸ್ಕಾರಗಳು ಮಾಡುವಂಥ ವಿಧಿವಿಧಾನಗಳು ಒಂದಷ್ಟು ಇದ್ದಾವೆ. ನಾವು ಈ ವರಮಹಾಲಕ್ಷ್ಮಿ ಬಂದಾಗ ಹೇಗೆ ಪೂಜೆ ಮಾಡಬೇಕು, ಹೇಗೆ ಸೀರೆ ಕಟ್ಟಬೇಕು, ಹೇಗೆ ಆರಾಧನೆ ಮಾಡಬೇಕು, ಯಾವ ನೈವೇದ್ಯಗಳು ಇಡಬೇಕು ಅಂತ ಹೇಗೆ ನಾವು ತಿಳ್ಕೊತೀವೋ, ಧನಲಕ್ಷ್ಮಿ ಪೂಜೆ ಪುನಸ್ಕಾರಗಳು ಅನ್ನುವಂಥ ವಿಧಿವಿಧಾನಗಳೇ ಇದೆ. ಸೊ ಇದರಲ್ಲಿ ಅಷ್ಟಲಕ್ಷ್ಮಿಯಲ್ಲಿ ಧನಲಕ್ಷ್ಮಿ ಅನ್ನುವಂಥದ್ದು ದುಡ್ಡಿಗೆ ನಮಗೆ ಸಮಸ್ಯೆಗಳಿದೆ, ಆರ್ಥಿಕ ಸಂಕಷ್ಟಗಳಿದೆ, ಮತ್ತು ಕೆಲವೊಂದು ಬಿಸ್ನೆಸ್ ಆಗ್ತಾ ಇಲ್ಲ ಅಂಥ ಜಾಗದಲ್ಲಿ ಅಥವಾ ಮನೆಗಳಲ್ಲಿ ಸೋಮವಾರ ಸಂಜೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಆ ದಿನ ಕಳಶವನ್ನು ಧನಲಕ್ಷ್ಮಿ ಸ್ವರೂಪವಾಗಿ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಒಂದು ತಾಮ್ರ ಆಗಬಹುದು ಅಥವಾ ಬೆಳ್ಳಿ ಚೊಂಬು ಇತ್ತು ಅಂತ ಹೇಳಿದ್ರೇನು ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ವೀಳ್ಯದೆಲೆ ಎಲ್ಲ ಇಟ್ಟು
ಅಲಂಕಾರ, ಅದಕ್ಕೇನು ಸೀರೆ ಹೀಗೆ ಕಟ್ಟಬೇಕು ಅನ್ನುವಂಥದ್ದೇನಿಲ್ಲ. ಸೊ ಅದು ಸೀರೆನ ಉಟ್ಟಿಸುವಂಥದ್ದಾದರೆ ಉಟ್ಟಿಸ್ಬೋದು, ಇಲ್ಲಾಂದರೆ ಹಾಗೆ ಸೀರೆಯನ್ನು ಮಡಚಿ ಇಟ್ಟು ನೈವೇದ್ಯಾದಿಗಳನ್ನು, ಅದಕ್ಕೆ ಕಜ್ಜಾಯವನ್ನೆಲ್ಲ ಇಟ್ಟು, ನೋಮುಗಳೆಲ್ಲ ಇಟ್ಟು ಧನಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು. ಮತ್ತು ಧನಲಕ್ಷ್ಮಿ ಅಷ್ಟೋತ್ತರಗಳ ಜೊತೆ ಲಕ್ಷ್ಮೀ ಪೂಜೆ ಪುನಸ್ಕಾರಗಳು ಅಲ್ಲಿ ಬರುವಂಥದ್ದು ಇರುತ್ತೆ. ಯಾಕಂದರೆ ಧನಲಕ್ಷ್ಮಿ ಅಂದರೆ ದುಡ್ಡಿಗೆ ಅತಿಥಿ ಆಗಿರುತ್ತೆ. ಒಂದಷ್ಟು ಕೈಗೆ ಎಷ್ಟು ಆಗುತ್ತೋ 101 ಅಥವಾ 1001 ದೇವಿ ಹತ್ರ ಇಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು. ಮತ್ತು ಈ ಧನಲಕ್ಷ್ಮಿ ಅಷ್ಟೋತ್ತರಗಳಲ್ಲಿ ಹೂವುಗಳಿಂದ ಅರ್ಚನೆ ಮಾಡುವಂಥದ್ದು. ಷೋಡಶೋಪಚಾರ ಪೂಜೆಯಲ್ಲಿ ಅರ್ಘ್ಯ ಪಾದ್ಯ ಆಚಮನೆಗಳು ಬರುವಂಥದ್ದು ಇರುತ್ತೆ. ಮತ್ತು ಅಲಂಕಾರವಾಗಿ ನಾವು ಹೂಗಳನ್ನು, ಸುಗಂಧಭರಿತವಾದಂಥ ಪುಷ್ಪಗಳನ್ನು ದೇವರಿಗೆ ಅರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಮತ್ತು ಮುತ್ತೈದರನ್ನು ಕರೆಸಿ ಬಾಗಿನಾದಿ ಮತ್ತು ಅರಿಶಿನ ಕುಂಕುಮವನ್ನು ಕೊಡಬಹುದಾಗಿದೆ. ಮತ್ತು ಈ ಧನಲಕ್ಷ್ಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಗೋಪೂಜೆಯನ್ನು ಮಾಡಬೇಕು. ಕನಿಷ್ಠ ಪಕ್ಷ ಗೋವಿಗೆ ಒಂದು ಬಾಳೆಹಣ್ಣಾದರೂ ತಿನ್ನಿಸುವಂಥದ್ದು, ಅಥವಾ ಗೋವಿಗೆ ಒಂದಷ್ಟು ನೆನೆಸಿರುವಂಥ ಅಕ್ಕಿ ಬೆಲ್ಲವನ್ನು ಹಸುಗೆ ತಿನ್ನಿಸೋದು, ಅದನ್ನು ಗೋಗ್ರಾಸ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಧನಲಕ್ಷ್ಮಿಯು ಸಂಪೂರ್ಣವಾಗಿ ನಿಮಗೆ ಅನುಗ್ರಹ ಆಗುತ್ತೆ, ಅಭಿವೃದ್ಧಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಈ ಮಾರ್ವಡಿ ಸಂಪ್ರದಾಯದಲ್ಲಿ ಬರುವಂಥದ್ದು, ಅವರು ಇಡೀ ವರ್ಷ ಏನಿರುತ್ತೆ ಲೆಕ್ಕಾಚಾರ ಏನಿರುತ್ತೆ, ಅವರ ಸಂಪಾದನೆ ಏನಿರುತ್ತೆ, ಖರ್ಚೇನಿರುತ್ತೆ, ಮುಗಿಸಿ ಮತ್ತೆ ಪ್ರಾರಂಭ ಮಾಡುವಂಥದ್ದು ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಈ ವರ್ಷ ಪೂರ್ತಿ ಎಷ್ಟು ನನಗೆ ಲಾಭ ಬಂದಿದೆ, ಎಷ್ಟು ನಷ್ಟ ಬಂದಿದೆ, ಮುಂದಿನ ವರ್ಷ ನಾನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋವಂತಹದ್ದನ್ನು ಪ್ರಾರಂಭವಾದಂಥ ದಿನ ಅಂತ ಹೇಳ್ತೀವಿ. ಈ ಅಂಗಡಿಗಳು ಯಾರೆಲ್ಲ ಇಟ್ಟಿರ್ತಾರೋ, ಸೊ ಕೆಲವರೆಲ್ಲ ಹೊಸ ಪುಸ್ತಕವನ್ನು ಇಟ್ಕೊಂಡು ಬರ್ಕೊತಾರೆ, ಇಷ್ಟು ಲಾಭ, ಇಷ್ಟು ನಾನು ಗಳಿಕೆ ಮಾಡಿದ್ದೀನಿ, ಇಷ್ಟು ಸಂಪಾದನೆ ಇದೆ. ಸೊ ಇದನ್ನೆಲ್ಲ ಲೆಕ್ಕಾಚಾರ ಮಾಡುವಂಥದ್ದು ಇರುತ್ತೆ. ಸೊ ಈ ರೀತಿ ಪೂಜೆಯನ್ನು, ಧನಲಕ್ಷ್ಮಿ ಪೂಜೆಯನ್ನು ಮಾಡಲುವಂತಹ ಸಂಪ್ರದಾಯಗಳು ನಾವು ಇಲ್ಲಿ ಕಾಣಬಹುದಾಗಿದೆ. ಗುರುಜಿ, ಇದು ಧನಲಕ್ಷ್ಮಿ ಅಂತ ಬಂದಾಗ ಸಮುದ್ರ ಮಂಥನ ಮಾಡಿದಂಥ ಸಂದರ್ಭದಲ್ಲಿ ಅಮಾವಾಸ್ಯೆಯ ದಿನದಂದೇ ಲಕ್ಷ್ಮಿ ಜನಿಸಿದ್ಲು ಅಥವಾ ಉದ್ಭವಿಸಿದ್ಲು ಅನ್ನುವಂಥ ಕಾರಣಕ್ಕಾಗಿ ಈ ಧನಲಕ್ಷ್ಮಿಯನ್ನ ದೀಪಾವಳಿ ಹಬ್ಬದಂದು ಆಚರಣೆ ಮಾಡಲಾಗುತ್ತೆ, ಅದು ಕೂಡ ಅಮಾವಾಸ್ಯೆಯ ದಿನದಂದೇ. ಮತ್ತೊಂದು ಆಚರಣೆ ಅಂತ ಬಂದಾಗ ಈ ಭೂರೆ ಅಮಾವಾಸ್ಯೆ ಅಂತ ಕೂಡ ಮಾಡಲಾಗುತ್ತೆ. ಭೂರೆ ನೀರನ್ನು ತುಂಬ್ತಾರೆ, ಅಂದರೆ ಅವತ್ತಿನ ದಿನ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮೊದಲನೇದಾಗಿ ಬಚ್ಚಲ ಮನೆಯಲ್ಲಿ ಅಂತ ಬಂದಾಗ ಆ ನೀರು ಒಲೆಯಿಂದ ಹಿಡಿದು ಹಂಡೆವರೆಗೂ ಕೂಡ ಪೂಜೆ ಮಾಡ್ತಾರೆ. ಒಂದಷ್ಟು ಬಳ್ಳಿಗಳನ್ನು ಸುತ್ತುತ್ತಾರೆ, ಹಿಂದ್ಲಚ್ಚಿಕಾಯಿಯಂತೆ, ಮಾಲಿಂಗನ ಬಳ್ಳಿ ಇವೆಲ್ಲವನ್ನು ಕೂಡ ಸುತ್ತಿ ಬೂರೆ ನೀರು ತುಂಬೋದಕ್ಕೆ ಮುಹೂರ್ತ ಮತ್ತೆ ಸಮಯದ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಹಳ್ಳಿಗಡೆಯಲ್ಲಿ ಬಹಳ ಮುಖ್ಯವಾಗಿ ಇದು ಆಚರಣೆ ಮಾಡ್ತಾರೆ. ಇಲ್ಲಿ ನಮ್ಮ ಸಿಟಿಗಳಲ್ಲಿ ಇವೆಲ್ಲ ಆಚರಣೆಗಳು ಇಲ್ಲವೇ ಇಲ್ಲ, ಬಿಟ್ಟೇ ಹೋಗಿದೆ. ಇದೇನೋ ಹೊಸ ಹೆಸರುಗಳು ಏನಪ್ಪ ಅಂತ ಅನ್ನುವಂಥ ಸಂಪ್ರದಾಯಗಳು ಇದೆ. ಸೊ ಹಾಗಾಗಿ ಈಗ ಅಂಡೆ ಒಲೆ ಯಾರೂ ಇಟ್ಕೊಂಡಿಲ್ಲ. ಹಳ್ಳಿ ಕಡೆ ಇದ್ರೆ ನಾನು ಅದೇ ಹೇಳಿದೆ, ತ್ರಯೋದಶಿ ತಿಥಿ ನೀರು ತುಂಬಿಸೋ ಹಬ್ಬ ಅಂತ. ಸೊ ಅವತ್ತೇ ಅಂಡೆಗಳೆಲ್ಲ ತೊಳೆದು ಹೊಸ ಅಂಡೆ ತಂದು ಇಟ್ಟು ಮಾಡುವಂಥದ್ದು, ಒಲೆ ಇಟ್ಟು ಪೂಜೆ ಮಾಡುವಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ದಿನ ಮುಹೂರ್ತ ಅಂತ ಹೇಳಿದ್ರೆ ನಾವು ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠವಾದಂಥದ್ದು ಇರುತ್ತೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ತೆಂಗಿನಕಾಯಿ ಹೊಡೆದು, 2 ವಿಳೆದೆಲೆ, ಅಡಕೆ ಎಲ್ಲ ಇಟ್ಟು ನೈವೇದ್ಯಾದಿಗಳನ್ನು ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ದೀಪ ಹಚ್ಚಿ ಪ್ರಾರಂಭ ಮಾಡಬೇಕು. ಸೊ ಆ ದಿನದಿಂದ ಪ್ರಾರಂಭ ಮಾಡಿ ಎಣ್ಣೆ ಸ್ನಾನಾದಿಗಳನ್ನು ಮಾಡುವಂಥ ಸಂಪ್ರದಾಯ ಇದೆ. ಯಾಕಂತ ಹೇಳಿದ್ರೆ ನಾವು ಸಂಜೆ ಧನಲಕ್ಷ್ಮಿ ಆರಾಧನೆ, ಪೂಜೆ ಪುನಸ್ಕಾರಗಳಾಗಿರೋದ್ರಿಂದ ಬೆಳಗಿನ ಜೀವನ ಚತುರ್ದಶಿ ತಿಥಿ ದಿವಸನೇ ಅದು ನರಕ ಚತುರ್ದಶಿ ಆಗಿರೋದ್ರಿಂದ ಎಣ್ಣೆ ಸ್ನಾನ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಬೆಳಗ್ಗೆ ಹೆಣ್ಣುಮಕ್ಕಳು ಬೆಳಗ್ಗೆನೇ ಎದ್ದು ಮನೆ ಮುಂದೆ ರಂಗೋಲಿಗಳನ್ನೆಲ್ಲ ಹಾಕಿ ತೋರಣಾದಿಗಳನ್ನು ಕಟ್ಟಿ ಅಲ್ಲಿ ಹೋಗಿ ಒಲೆ ಹತ್ರ ಎಲ್ಲ ಅಂಡೆ ಎಲ್ಲ ತೊಳೆದು ನೀರು ತುಂಬಿಸಿರುವಂಥದ್ದಕ್ಕೆ ಒಂದು ಬಿಸಿ ನೀರನ್ನು ಕಾಯಿಸುವಂಥದ್ದು. ಸೊ ಹಾಗಾಗಿ ಬೆಳಗ್ಗೆನೇ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತ ನಮಗೆ 4:45ರಿಂದ 6 ಗಂಟೆ ಒಳಗಡೆ ಇರುತ್ತೆ. ಅಷ್ಟರೊಳಗಡೆ ಪೂಜೆ ಆಗಬೇಕು. ಆಮೇಲೆ ಬೇಕಾದ್ರೆ ಸ್ನಾನಾದಿಗಳು ಬೇಕಾದ್ರೆ ಒಂದು ಸ್ವಲ್ಪ ನಿಧಾನ ಆದ್ರೇನು ಏನು ತೊಂದರೆನೇ ಇಲ್ಲ. ಸೊ ಆಚರಣೆ ಪದ್ಧತಿ ಆ ರೀತಿ ಇದೆ. ಆದ್ರೆ ನಮ್ಮ ಬೆಂಗಳೂರಲ್ಲಿ ಒಂದು ಹೀಟರ್ ಹಾಕ್ಬಿಡ್ತಾರೆ, ಯಾವುದೋ ಗ್ಯಾಸ್ ಗೀಸರ್ ಇದೆ. ಸೊ ಇವೆಲ್ಲ ಉಪಯೋಗಿಸುವಂತ ಪದ್ಧತಿ ನಾವು ನೋಡ್ತೀವಿ. ಅದೇನೇ ಇರಲಿ, ನಮ್ಮ ಬೆಂಗಳೂರು ಆಗಬಹುದು ಅಥವಾ ಬೇರೆ ನಗರಗಳ ಪ್ರದೇಶಗಳೆಲ್ಲ ಆಗಬಹುದು. ಸೊ ಅವರು ಆಚರಣೆ ಮಾಡಬೇಕಾದ್ರೆ ಎಣ್ಣೆ ಸ್ನಾನ ಬಹಳ ಅಗತ್ಯ ಇದೆ. ಸೊ ಇದು ಬಹಳ ಮುಖ್ಯವಾಗಿರುವಂತ ತಿಳ್ಕೊಬೇಕು. ಗುರುಜಿ, ದೀಪಾವಳಿ ಅಂತ ಬಂದಾಗ ಬರೀ ಹಿಂದೂ ಧರ್ಮದವ್ರು ಮಾತ್ರ ಅಲ್ಲ, ಸಿಖ್ ಇರ್ಬೋದು, ಜೈನ, ಬೌದ್ಧ, ಎಲ್ಲಾ ಧರ್ಮದಲ್ಲೂ ಕೂಡ ಕೆಲವರು ಆಚರಿಸ್ತಾರೆ, ಕೆಲವರು ಆಚರಿಸಲ್ಲ. ಬಟ್ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಅಂತ ಬಂದ್ರೆ ಒಬ್ಬೊಬ್ಬ ದೇವರ, ಅಂದ್ರೆ ಈಗ ಧನಲಕ್ಷ್ಮಿ ಆರಾಧನೆ ಮಾಡ್ತಾರೆ. ಬಟ್ ಇದು ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ನೋಡೋದಾದ್ರೆ ವಿಷ್ಣುವಿನಿಗೆ ನಾವು ಕೃಪಾ ಆಗ್ಬೇಕು ಅಥವಾ ವಿಷ್ಣುವಿನಿಗೆ ಪಾತ್ರರಾಗಬೇಕು ಅಂದ್ರೆ ಒಂದಷ್ಟು ಪೂಜೆಗಳನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ವಿಷ್ಣುವನ್ನ ಪೂಜೆ ಮಾಡೋದಾಗ್ಲಿ ಅಥವಾ ದಾನ ಧರ್ಮಗಳನ್ನ ಮಾಡೋದ್ರಿಂದ ಆಗ್ಲಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಯಾವ ರೀತಿ ದಾನ ಧರ್ಮ ಮಾಡಬೇಕಾಗುತ್ತೆ? ನಾನು ಆಗ್ಲೇ ಪಾಡ್ಯಮಿ ತಿಥಿ ದಿವಸ ಬಲಿಚಕ್ರವರ್ತಿ ವಿಚಾರದಲ್ಲಿ ಹೇಳಿದೆ.
ದಾನಕ್ಕೆ ಅತಿ ಶ್ರೇಷ್ಠವಾದಂತಹ ವ್ಯಕ್ತಿ ಅಂತ. ನಾವು ಕರ್ಣನ್ ನೋಡಿದ್ವಿ, ಕರ್ಣಕುಂಡಲವನ್ನೇ ಕೊಟ್ಟಂತಹ ದಾನ. ಆದ್ರೆ ಕರ್ಣನಿಗೆ ಆ ಮುಕ್ತಿ ಸಿಕ್ಕಿದಾಗ ಅವನು ಸ್ವರ್ಗಕ್ಕೆ ಹೋದ ಅಂತ ಸಂದರ್ಭದಲ್ಲಿ ನೀನು ಅನ್ನದಾನ ಹಿರಿಯರು ಪೂಜೆ ಮಾಡಿಲ್ಲ, ವಾಪಸ್ ಬಂದ್ಬಿಟ್ಟಂತೆ. ಆದ್ರೆ ಈ ಬಲಿಚಕ್ರವರ್ತಿನಿಗೆ ಏನು ಎಲ್ಲ ದಾನಗಳನ್ನು ಕೊಟ್ಟಿರುವಂಥವನಾಗಿರ್ತಾನೆ. ಹಾಗಾಗಿ ಈ ಹಬ್ಬಕ್ಕೆ ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದಾಗಿರುತ್ತೆ. ನೋಡಿ, ಈ ದೀಪಾವಳಿ ಹಬ್ಬದ ದಿವಸ ನೀವು ಕನಿಷ್ಠ ಪಕ್ಷ ದಾನಗಳು ಅಂತ ನೀವು ಒಂದು ಖರೀದಿ ಮಾಡೋದಾಗ್ಲಿ ಅಥವಾ ದಾನಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅಂದರೆ ವಸ್ತ್ರದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ಆಗಿರುತ್ತೆ. ಸಾಮಾನ್ಯವಾಗಿ ನೋಡಿ, ನಮಗೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತೀವಿ, ನೋಡಮ್ಮ ನಿನಗೆ ಗುರು ಕೆಟ್ಟಿದ್ದಾನೆ, ನಿನ್ನ ಜಾತಕದಲ್ಲಿ ಶುಕ್ರ ದಶ ನಡೀತಾ ಇದ್ರೂ ಫಲಗಳು ಕೊಡ್ತಾ ಇಲ್ಲ, ಶುಕ್ರ ಮಾರ್ಕಗ್ರಹ ಆಗ್ಬಿಟ್ಟಿದ್ದಾನೆ, ಸೊ ನಿನಗೆ ಸಂಪಾದನೆ ಮಾಡಿದ್ದು ಕಷ್ಟ, ಹಾಗೆ ನಡೀತಾ ಇರುತ್ತೆ, ಎಷ್ಟು ಬಂದ್ರೂ ಉಳಿತಲ್ಲ. ಇವಾಗ ಭಾಳ ಜನಕ್ಕೆ ನಾವು ಕೇಳ್ತಾ ಇದ್ದೀವಿ, ಅಯ್ಯೋ ಹೋಗಿ ಗುರುಗಳೇ ಎಷ್ಟು ಸಂಪಾದನೆ ಮಾಡ್ತೀವಿ, ಕಣ್ಣು ಮುಂದೆ ದುಡ್ಡು ಎಣಿಸ್ತಾ ಇರ್ತೀವಿ, ದುಡ್ಡೇನಿಲ್ಲಲ್ಲ, ಖರ್ಚುಗಳು ಜಾಸ್ತಿ. ಸೊ ಇವೆಲ್ಲವೂ ನಾವು ಹೇಳ್ತೀವಿ. ಯೋಗಗಳು ಜಾತಕದಲ್ಲಿ ಆ ರೀತಿ ಇದ್ದರೂ ಸಹ ಈ ಏನು ಈ ಪೂಜೆ ಪುನಸ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಒಂದಷ್ಟು ದಾನಗಳನ್ನು ಮಾಡಿದಾಗ ಆ ಗ್ರಹಗಳು ಏನು ನಿಮಗೆ ತೊಂದರೆಗಳು ಕೊಡ್ತಾ ಇರುತ್ತೋ ಆ ಗ್ರಹಗಳಿಂದ ಮುಕ್ತಿ ಹೊಂದಬಹುದು. ಸೊ ಇದು ಬಹಳ ಕೆಲವೊಂದು ಪರಿಹಾರಗಳಲ್ಲಿ ಬರುವಂಥದ್ದು. ಅದನ್ನೇ ನಾನು ಆಗಾಗ ಹೇಳ್ತೇನೆ, ಮದುವೆ ಆಗ್ತಾ ಇಲ್ಲ ಅಥವಾ ಯಾವುದೋ ಸಾಲದ ಸಮಸ್ಯೆ ಇದೆ ಅಂದಾಗ, ನೋಡಮ್ಮ ನೀನು ಹೋಗ್ಬಿಟ್ಟು ಒಂದು ಸ್ವಲ್ಪ ಈ ಅವರೆಕಾಳು ಇದನ್ನು ಪೂಜೆ ಮಾಡಿಬಿಟ್ಟು ಅದನ್ನು ನೆನೆಸಿ ಹಸುಕು ತಿನ್ನಿಸಿ ಅಂತ ಹೇಳ್ತೀವಿ. ಯಾಕಂದರೆ ಅದು ಏನೋ ಒಂದು ನೀವೊಂದು ಕ್ರಿಯೆಯನ್ನು ಮಾಡಿರ್ತೀರ ಅಲ್ಲಿ ಆ ಗ್ರಹದ ಸಂಬಂಧಪಟ್ಟಂಥದ್ದು, ಆ ಥರ ನಿಮಗೆ ಆ ಗ್ರಹದ ಪ್ರಭಾವ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಏನು ಬಲಿಚಕ್ರವರ್ತಿಯಾಗಿ ದಾನಗಳಿಗೆ ಶ್ರೇಷ್ಠನಾದೋ ಅದೇ ರೀತಿ ವರ್ಷದಲ್ಲಿ ದೀಪಾವಳಿ ಹಬ್ಬದ ದಿವಸ ವಸ್ತ್ರ ಯಾರಿಗನ, ಈಗ ಅನಾಥಾಶ್ರಮಗಳಲ್ಲಿ ಪಾಪ ಎಷ್ಟೋ ಜನ ಎಲ್ಲರಿಗೂ ಆಸೆ ಇರುತ್ತೆ, ಪಟಾಕಿ ಹೊಡಿಬೇಕು, ಹೊಸ ಬಟ್ಟೆ ಹಾಕ್ಕೋಬೇಕು ಅನ್ನೋಂಥದ್ದು ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಏನಾದರೂ ಕೈಲಿ ಆಗದಿರೋ ಅಂಥವ್ರಿಗೆ ನೀವು ದಾನ ಮಾಡಬಹುದು. ಏನೋ ದುಡ್ಡೇ ದಾನ ಕೊಡಬೇಕು ಅನ್ನೋವಂಥದ್ದು ಏನಿಲ್ಲ. ಅಥವಾ ಏನಾದರೂ ಅವ್ರಿಗೆ ಉಪಯೋಗ ಬರೋ ರೀತಿಯಲ್ಲಿ ಈಗೆಲ್ಲ ಎಲ್ಲರಿಗೂ ಧನಲಕ್ಷ್ಮಿ ಪೂಜೆ ಅಂತ ಹೇಳಿದಾಗ ಅಥವಾ ದೀಪಾವಳಿ ಹಬ್ಬ ಅಂತ ಬಂದಾಗ ಕಜ್ಜಾಯವನ್ನು ಇಟ್ಟು ನೈವೇದ್ಯಗಳನ್ನು ಮಾಡೋದು, ಸ್ವೀಟ್ ಅಂತ ನಾವು ತಗೊಂಡಾಗ ಸಿಹಿಯನ್ನು ತಿನ್ನಬೇಕು ಅಂತ ಹೇಳಿದ್ರೆ ಕಜ್ಜಾಯವನ್ನು ತಿಂತೀವಿ. ಹೋಳಿಗೆ ತಿನ್ನೋದು ನಾವು ಹೊಸ ವರ್ಷದಲ್ಲಿ ಮಾಡ್ತೀವಲ್ಲ, ಅದು ತೊಗರಿ ಕಾಳಿಂದ ಮಾಡುವಂಥದ್ದು. ಹಾಗಾಗಿ ತೊಗರಿ ಬೇಳೆ ಇದರಿಂದ ಆಚರಣೆ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಇಲ್ಲಿನೂ ಅಷ್ಟೇ ಏನಾದರೂ ದಿನಸಿ ಇಂಥದಕ್ಕೆ ಉಪಯೋಗ ಬರೋ ರೀತಿಯಲ್ಲಿ ನೀವು ದಾನವನ್ನು ಕೊಡೋದ್ರಿಂದ ಏನಾದರೂ ದುಡ್ಡಿನ ಅಭಾವ, ಸಮಸ್ಯೆಗಳೇನಾದರೂ ಗ್ರಹಗಳು ಪ್ರಭಾವ ಜಾಸ್ತಿ ಇತ್ತು ಅಂದರೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ತ್ರಯೋದಶಿ ತಿಥಿ ಏನಿರುತ್ತೆ ಆ ದಿನ ನಾವು ಏನಾದರೂ ಈ ಬೆಳ್ಳಿನೋ ಅಥವಾ ತಾಮ್ರನ ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದರೆ ಧನತ್ರಯೋದಶಿ ತಿಥಿ ಅಂತ ಹೇಳ್ತೀವಿ. ಧನತ್ರಯೋದಶಿ ಅಂದರೆ ದುಡ್ಡು ಆಗಮನ ಅಂತ ಹೇಳ್ತೀವಿ. ಅದಕ್ಕೆ ಈ ಧನತ್ರಯೋದಶಿ ಯಾವತ್ತು ಬಂದಿದೆ ಅಂದರೆ ಭಾನುವಾರ ಬಂದ್ಬಿಟ್ಟಿದೆ. 19ನೇ ತಾರೀಕು ಧನತ್ರಯೋದಶಿ ಇದೆ. ಮತ್ತು ಅದ್ರ ಜೊತೆಗೆ 20ನೇ ತಾರೀಕು ನಾವು ನೋಡೋಕೆ ಹೋದರೆ ಚತುರ್ದಶಿ ಉಪರಿ ಅಮಾವಾಸ್ಯೆ ಇದೆ. ಆಮೇಲೆ ನಾವು ಸೋಮವಾರ ನಾವು ನೋಡ್ಲಿಕ್ಕೆ ಹೋದ್ರೇನು ಮುಗಿದ ಮೇಲೆ, ಅಮಾವಾಸ್ಯೆ ಮುಗಿದ ಮೇಲೆ ಚತುರ್ದಶಿ ತಿಥಿ ಬಂದ್ಬಿಡುತ್ತೆ ಮಂಗಳವಾರ. ಸೊ ಹಾಗಾಗಿ ಬುಧವಾರದವರೆಗೂ ಆಚರಣೆ ಮಾಡುವಂಥ ಪದ್ಧತಿ ಇದೆ. ಸೊ ಇದನ್ನು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಹೋದಾಗ ನಮಗೆ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಾಗಾದ್ರೆ ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಏನ್ ಮಾಡೋದ್ರಿಂದ ಯಾರಿಗೆ ಲಾಭ ಆಗುತ್ತೆ, ನಷ್ಟ ಆಗುತ್ತೆ, ರಾಶಿಗಳ ಮಹತ್ವ ಏನು, ಇದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ ಗುರುಜಿ. ಅದೇ ರೀತಿಯಾಗಿ ದೀಪಾವಳಿ ಹಬ್ಬ ಬಂತು ಅಂತ ಅಂದ್ರೆ ಆ ಹಬ್ಬದಲ್ಲಿ ಮಹತ್ವ ಪಡ್ಕೊಳ್ಳೋದಂದ್ರೆ ಒಂದು ರಂಗೋಲಿ ಬಿಡಿಸೋದು ವರ್ಣರಂಜಿತವಾಗಿ, ಮತ್ತೊಂದು ಪಟಾಕಿ ಸಿಡಿಸೋದು. ಈ ಪಟಾಕಿ ಸಿಡಿಸೋದು ಯಾಕಪ್ಪ ಅಂದ್ರೆ ದುಷ್ಟರನ್ನ ದೂರ ಇಡಬೇಕು ಅನ್ನುವಂಥ ಕಾರಣಕ್ಕೆ. ಆದ್ರೆ ಈಗ ಸರ್ಕಾರದಿಂದ ಪರಿಸರ ಸ್ನೇಹಿ ಪಟಾಕಿಗಳನ್ನ ಮಾತ್ರ ಸಿಡಿಸಿ ಅಂತ ಹೇಳ್ತಾರೆ. ಕಾರಣ ಪರಿಸರ ನಾಶ ಆಗ್ತಾ ಇದೆ, ಪರಿಸರ ಕಾಪಾಡೋರು ಇಲ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ. ಗುರುಜಿ, ಇನ್ನೊಂದು ಏನಪ್ಪಾ ಅಂದ್ರೆ ಈ ದೀಪಾವಳಿಯ ಸಂದರ್ಭದಲ್ಲಿ ಅನೇಕರು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ, ಅಥವಾ ಹೊಸದಾಗಿ ಅಂಗಡಿ ಇಡಬೇಕು ಅಂತಾನೋ, ಮತ್ತೆ ಅಂಗಡಿ ಪೂಜೆ ಮಾಡೋದು ಕೂಡ ವಾಡಿಕೆ. ಅದ್ರ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂಥವ್ರು ಬುಧವಾರದಿಂದ ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆ ದಿವಸ ಮಾಡ್ತಾರೆ, ಏನಾದರೂ ಒಂದು ಬಿಸ್ನೆಸ್ ಅದು ನೋಡ್ಕೋಬೇಕು. ಈಗ ಯಾವ ರಾಶಿಯವರಿಗೆ ಈಗಾಗಲೇ ಈಗ ಆಗಸ್ಟು ಏನಿದೆ ಕೆಲವೊಂದು ತಿಂಗಳುಗಳಿಂದ ಬದಲಾವಣೆ ಆಗಿರುವಂಥದ್ದಿದೆ. ಮತ್ತು ಈಗ ಬರುವಂಥದ್ದು ಏನು 10ನೇ ತಿಂಗಳು ಅಕ್ಟೋಬರ್ ಏನಿದೆ, ಮುಖ್ಯವಾಗಿ ಕೆಲವು ಗ್ರಹಗಳು ಬದಲಾವಣೆ ಆಗಿದೆ. ಆಗಸ್ಟಲ್ಲಿ ಒಂದಷ್ಟು, ಸೆಪ್ಟೆಂಬರಲ್ಲಿ ಒಂದಷ್ಟು ಬದಲಾವಣೆ ಆಯಿತು. ಆದರೆ ದೀರ್ಘಕಾಲದಲ್ಲಿ ಇರುವಂಥ ಗ್ರಹಗಳಾದಂಥ ಗುರು ಬದಲಾವಣೆ ಆಗ್ತಾ ಇದೆ. ಸೊ ಅದರಿಂದ ಒಂದಷ್ಟು ತಾತ್ಕಾಲಿಕವಾಗಿ ಗುರುಬಲ ಬಂದಾಗ ಕೆಲವರಿಗೆ ಗುರುಬಲ ಬರುತ್ತೆ, ಕೆಲವರಿಗೆ ಗುರುಬಲ ಹೋಗುತ್ತೆ. ಮತ್ತು ಶುಕ್ರ ಬದಲಾವಣೆ ಆಗ್ತಾ ಇದೆ, ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದೆ, ಕುಜ ಬದಲಾವಣೆ, ಮತ್ತು ರವಿ ಬದಲಾವಣೆ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಮಿಥುನ ರಾಶಿಯಿಂದ
ಕರ್ಕಾಟಕ ಪರಮೋಚ್ಚ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಒಂದಷ್ಟು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡ್ತಾ ಇದೆ. ಹಾಗಾಗಿ ಸಂಕಲ್ಪ ನೀವು ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಆಸೆ ಇರುತ್ತೆ, ಏನಾದರೂ ಬಿಸ್ನೆಸ್ ಮಾಡಬೇಕು, ಈಗಾಗಲೇ ಬಿಸ್ನೆಸ್ಸಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ, ಹೊಸದಾಗಿ ನಾವು ಪ್ರಾರಂಭ ಮಾಡಬೇಕು ಅನ್ನೋವಂಥವ್ರು ಏನು ನಿಮಗೆ ಈ ವರ್ಷ ಹೇಗಿರುತ್ತೆ, ಸೊ ಅದನ್ನು ತಿಳ್ಕೊಂಡು ನೀವು ಪ್ರಾರಂಭ ಮಾಡೋದ್ರಿಂದ ಉತ್ತಮವಾದಂಥ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ವೀಕ್ಷಕರೇ, ದೀಪಾವಳಿ ಹಬ್ಬ ಬಂತು ಅಂದರೆ ತುಂಬ ಜನರಿಗೆ ನಿರೀಕ್ಷೆ ಇರುತ್ತೆ. ದೀಪಾವಳಿ ಹೇಗೆ ಬೆಳಕನ್ನು ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಬದುಕಲ್ಲೂ ಕೂಡ ಹೊಸದಾಗಿ ಒಂದಷ್ಟು ಬದಲಾವಣೆಗಳಾಗಬೇಕು, ಬಿಸ್ನೆಸ್ ಮಾಡಬೇಕು, ಅಭಿವೃದ್ಧಿ ಕಾಣಬೇಕು ಅಂತ ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಒಂದು ಹೊಸ ಆರಂಭವನ್ನು ಮಾಡ್ತಾರೆ. ಹಾಗಾದರೆ ದೀಪಾವಳಿಯ ನಂತರದಲ್ಲಿ ಯಾವ್ಯಾವ ರಾಶಿಯ ಮೇಲೆ ಏನೇನು ಪರಿಣಾಮ ಆಗುತ್ತೆ, ಗ್ರಹಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, 12 ರಾಶಿಗಳ ಸಂಪೂರ್ಣ ಮಹತ್ವವನ್ನ ಜೊತೆಗೆ ಅವರು ರಾಶಿಗಳ ಮೇಲೆ ಆಗುವಂಥ ಪ್ರಭಾವದ ಬಗ್ಗೆ ಗುರೂಜಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರೂಜಿ, ದೀಪಾವಳಿಯ ಸಂಭ್ರಮದಿಂದ ಮೇಷ ರಾಶಿಯ ಮೇಲೆ ಆಗುವಂಥ ಬದಲಾವಣೆಗಳೇನು, ಗ್ರಹಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಮೊದಲಿಗೆ ಮೇಷರಾಶಿಯವರಿಗಂತೂ ನೋಡಿ, ಗುರು ಬದಲಾವಣೆ ನಾವು 18ನೇ ತಾರೀಕು ಈ ತಿಂಗಳಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಗುರು ಬದಲಾವಣೆಯಿಂದ ಚತುರ್ಭಾವಕ್ಕೆ ಗುರು ಪರಮೋಚ್ಚ ಸ್ಥಾನಕ್ಕೆ ಹೋದ್ರೇನೂ ಸಹ ಗುರುವಿಂದ ಏನೂ ಅಷ್ಟು ಬದಲಾವಣೆಗಳು ಮೇಷರಾಶಿಯವರಿಗೆ ಏನು ಅಷ್ಟು ಪರಿಣಾಮ ಬೀಳುವಂಥದ್ದು ಇರೋದಿಲ್ಲ. ಮತ್ತು ಈಗಾಗಲೇ 7.5 ಪ್ರಾರಂಭ ಆಗಿದೆ. ಈ 12ನೇ ವ್ಯಯಸ್ಥಾನಾಧಿಪತಿ ಗುರುನೇ ಆಗಿರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವಗಳಿರುತ್ತೆ. ಆದರೆ ಒಂದು ವಿಚಾರ, ಮೇಷರಾಶ್ಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಗುರು ಏನು ಕುಜ ಬರೋದ್ರಿಂದ ಒಂದಿಷ್ಟು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ ಕೆಲಸದಲ್ಲಿ. ಆದರೂ ಸಹ ಕೆಲಸದಲ್ಲಿ ಬದಲಾವಣೆ, ಪ್ರಮೋಷನ್ ಏನೇ ಸಿಕ್ಕಿದ್ರೂ ಕೆಲಸದ ಒತ್ತಡ ಅಂತೂ ಸಮಸ್ಯೆಗಳು ಬಿಟ್ಟು ಹೋಗುವಂಥದ್ದು ಇರೋದಿಲ್ಲ. ಮತ್ತು ಇನ್ನೊಂದು ವಿಚಾರ, ಇದೇ 17ನೇ ತಾರೀಕು ಅಂದರೆ ಈ 10ನೇ ತಿಂಗಳು ಏನಿದೆ, 17ನೇ ತಾರೀಕಿಗೆ ರವಿ ಬದಲಾವಣೆ ಆಗ್ತಾ ಇದೆ. ಈ ರವಿ ಬಂದು 7ನೇ ಮನೆಗೆ, ತುಲಾರಾಶಿಗೆ ನೀಚ ಸ್ಥಾನ ಆಗಿರುತ್ತೆ. ಸ್ವಲ್ಪ ಒಂದಷ್ಟು ವೈವಾಹಿಕ ಜೀವನದಲ್ಲೇ ಡಿಸ್ಟರ್ಬೆನ್ಸ್ ಆಗಬಹುದು. ಈ ಪ್ರೇಮ ವೈಫಲ್ಯಗಳಾಗುವಂಥದ್ದು, ಅಥವಾ ಮದುವೆ ಆಗಿದ್ದರೆ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ ಮೇಷರಾಶಿಯವರಿಗೆ. ಇನ್ನು ಗುರು ವ್ಯಯಸ್ಥಾನಾಧಿಪತಿ ಗುರು ಉಚ್ಚಸ್ಥಾನಕ್ಕೆ ಹೋಗೋದ್ರಿಂದ ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟೇ ಖರ್ಚುಗಳು ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆ ಯಾವುದೇ ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ದಿರ ಇರೋ ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥ ವಿಚಾರ ಆಗಿರುತ್ತೆ ಮೇಷರಾಶಿಯವರಿಗೆ. ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಹಾಗಾದರೆ ಗುರುಬಲ ಕಮ್ಮಿ ಆಗುತ್ತಾ, ಜಾಸ್ತಿ ಆಗುತ್ತಾ, ಕಂಕಣ ಭಾಗ್ಯ ಏನಾದರೂ ಕೂಡಿ ಬರುತ್ತಾ? ಈಗಾಗಲೇ ವೃಷಭ ರಾಶಿಯವರಿಗೆ ಪ್ರಸ್ತುತ ಗುರುಬಲ ಇತ್ತು. ಹಾಗಾಗಿ ಗುರು ಯಾವಾಗ ಬದಲಾವಣೆ ಆಯಿತು, ಯಾಕಂದರೆ ಗುರು ಯಾವಾಗಲೂ 1 ವರ್ಷಕ್ಕೊಂದ್ಸತಿ ಬದಲಾವಣೆ ಆಗುವಂಥದ್ದು, ತಾತ್ಕಾಲಿಕವಾಗಿ ಗುರುಬಲ ಹೋಗುವಂಥದ್ದಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಗುರುಬಲ ಹೋಗುತ್ತೆ ಅಂದರೆ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರುಬಲ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಅಷ್ಟು ಫಲಗಳು, ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಇರೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ತೊಂದರೆಗಳಾಗುವಂಥದ್ದಂದರೆ ಹೆಲ್ತ್, ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ. ವೃಷಭರಾಶಿ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ರಾಷ್ಟ್ರಾಧಿಪತಿ ತುಲಾರಾಶಿಗೆ ಸ್ವಕ್ಷೇತ್ರಕ್ಕೆ ಬರೋದರಿಂದ ಸ್ವಲ್ಪ ಆಭರಣಗಳ ಖರೀದಿ, ವಾಹನಗಳ ಖರೀದಿ ವಿಚಾರದಲ್ಲಿ ಹೆಚ್ಚು ವ್ಯಾಮೋಹವನ್ನು ಕೊಡುವಂಥದ್ದು ಇರುತ್ತೆ. ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವಗಳು ಕಂಡುಬರುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ತುಲಾರಾಶಿಗೆ 6ನೇ ಮನೆಗೆ ಏನು ರವಿ ಬದಲಾವಣೆ ಆಗೋದ್ರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚಿನ ಮಟ್ಟಿಗೆ ಗಮನ ಕೊಡಬೇಕಾಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಆರೋಗ್ಯ ಏನಾದ್ರು ತೊಂದರೆಗಳು ಬರಬಹುದು. ಸ್ವಲ್ಪ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ಬಹಳ ಅಗತ್ಯ ಇರುವಂಥದ್ದು ಇದೆ. ಇನ್ನು ಮದುವೆ ಶುಭ ಕಾರ್ಯಗಳು ಏನು ಅಷ್ಟು ಬೇಗ ಸೆಟ್ ಆಗುವಂಥದ್ದಿಲ್ಲ. ಡಿಸೆಂಬರ್ ನಂತರ ಬಹಳ ಮೇ ಒಳಗಡೆ ಉತ್ತಮವಾದಂತಹ ಫಲ ಇರುತ್ತೆ ಮದುವೆ ವಿಚಾರಗಳಿಗೆ. ಅಂಥ ಸಂದರ್ಭದಲ್ಲಿ ನೀವು ಮುಹೂರ್ತ ಇಡೋದಾಗಲಿ ಅಥವಾ ಮದುವೆಗೆ ನೋಡುವಂಥದ್ದಾಗಲಿ ಮಾಡಿದ್ರೆ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರುಬಲ ಒಂದಷ್ಟು ಇದ್ದು 48 ದಿನಗಳ ಕಾಲ ಗುರು ಬದಲಾವಣೆ ಆಗೋದ್ರಿಂದ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ವೃಷಭ ರಾಶಿಯವರಿಗೆ ಆರೋಗ್ಯ ಪರಿಣಾಮ ಜಾಸ್ತಿ ಇರುತ್ತೆ. ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಹೆಚ್ಚಾಗಿ ಲಾಭ ಆಗುತ್ತೆ, ಅದರಲ್ಲೂ ಕೂಡ ಧನ ಲಾಭ ಮತ್ತು ವಿದ್ಯೆ ಎರಡರಲ್ಲೂ ಲಾಭ ಆಗುತ್ತೆ ಅಂತಿದ್ದಾರೆ, ಹೌದಾ? ಖಂಡಿತ. ಯಾಕಂತ ಹೇಳಿದ್ರೆ ಯಾಕೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಲಾಭ, ಒಳ್ಳೆಯ ಅಭಿವೃದ್ಧಿ ಅಂತ ಹೇಳಿದ್ರೆ ನೋಡಿ, 2 ವಿಚಾರ ನಾವು ಇಲ್ಲಿ ಗಮನಿಸಬಹುದು. ಪ್ರಸ್ತುತ ಗುರುಬಲ ಇರಲಿಲ್ಲ, ಆದರೆ ಯಾವಾಗ ಗುರು ಇದೇ ಅಕ್ಟೋಬರ್ 18ನೇ ತಾರೀಕಿಗೆ ದ್ವಿತೀಯ ಸ್ಥಾನಕ್ಕೆ ಹೋಗ್ತಾನೋ ಗುರು, ಅಲ್ಲಿ ಧನಸ್ಥಾನ ಅಂತ ಹೇಳ್ತೀವಿ. ಯಾವಾಗ ಧನಸ್ಥಾನದಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಹೋದಾಗ ಮಿಥುನ ರಾಶಿಯವರಿಗೆ ಯಾರಿಗಾದರೂ ದುಡ್ಡು ಕೊಟ್ಬಿಟ್ಟಿರ್ತೀರ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಯಾವುದೋ ಬರಬೇಕಾಗಿರೋ ಹಣ, ಪಿತ್ರಾರ್ಜಿತ ಆಸ್ತಿ ಆಗಬಹುದು
ಅದರಲ್ಲಿ ನಿಮಗೆ ಇದೇ ಡಿಸೆಂಬರ್ ಒಳಗಡೆ ಅನುಕೂಲ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಗುರು ಬದಲಾವಣೆಯಿಂದ ಅವರಿಗೆ ಒಳ್ಳೆಯದಿದೆ. ಎರಡನೇದು ವ್ಯಯಸ್ಥಾನಾಧಿಪತಿಯು ಸ್ವಕ್ಷೇತ್ರದಲ್ಲಿರೋದ್ರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಇಂಪ್ರೂವ್ಮೆಂಟೇ ಆಗುವಂಥದ್ದು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹೊಸ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ನೋಡಿ, ನೀವೇನೋ ಪ್ಲ್ಯಾನ್ ಮಾಡ್ಕೋಬಹುದು. ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಇರ್ತಾರೆ. ಏನಾದರೂ ಹೊಸ ಬಿಸ್ನೆಸ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಲೆಕ್ಕಾಚಾರದಲ್ಲಿ ಚೆನ್ನಾಗಿರ್ತಾರೆ. ಸೊ ಅಂಥವರೆಲ್ಲ ಸಹ ಬಿಸ್ನೆಸ್ಸಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇರುತ್ತೆ. ಮತ್ತು ಕೆಲಸಕ್ಕೆ ಹೋಗುವಂಥವ್ರಿಗಂತೂ ಏನಾದರೂ ಕೆಲಸದಲ್ಲಿ ಪ್ರಮೋಷನ್ ಸಿಗ್ಬೋದು, ಅಥವಾ ಕೆಲಸ ಬಿಟ್ಟು ಬೇರೆ ಕೆಲಸದಲ್ಲಿ ಏನಾದರೂ ಒಳ್ಳೆಯ ಸಂಬಳ ಜಾಸ್ತಿ ಆಗಬಹುದು. ಏನಾದರೂ ಪ್ಲಾನಿಂಗ್ ಏನಾದರೂ ಇದ್ದರೆ, ಕೆಲಸದ ವಿಚಾರದಲ್ಲಿ ಈಗಾಗಲೇ ಕೆಲಸ ಇಲ್ಲ, ಹುಡುಕಾಟದಲ್ಲಿದ್ದೀರಾ ಅಂದರೆ ಕೆಲಸ ಸಿಗುತ್ತೆ. ಸಿಕ್ಕಿರುವಂಥ ಕೆಲಸದಕ್ಕಿಂತ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸನೇ ಅನುಕೂಲ ಆಗುತ್ತೆ. ಮತ್ತು ವಿದೇಶಕ್ಕೇನಾದರೂ ಪ್ರಯತ್ನ ಮಾಡ್ತಾ ಇದ್ರೂ ಅನುಕೂಲ ಇರುತ್ತೆ. ಒಟ್ಟಾರೆ ಈ ಮಿಥುನ ರಾಶಿಯವರಿಗೆ ಧನ ಸಂಪತ್ತು ವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಈ ಧನಲಕ್ಷ್ಮಿ ಪೂಜೆ ನಂತರ, ಅಂದರೆ ಈ ದೀಪಾವಳಿಯ ನಂತರ ದಿನಗಳು ಭಾಳ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕಾಣುವಂಥ ದಿನಗಳು ಅಂತ ಹೇಳ್ಬೋದು. ಗುರುಜಿ, ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಪಾಸಿಟಿವ್ ಆಗೇ ಇದೆ. ಶತ್ರುಗಳಿಂದ ಮುಕ್ತಿ, ಧನಲಾಭ, ಒಂದಷ್ಟು ಆಭರಣ ಖರೀದಿ ಅಂತೆಲ್ಲ ಎಲ್ಲವೂ ಪಾಸಿಟಿವ್ ಆಗುತ್ತಾ ಗುರುಜಿ? ಇಲ್ಲಿ ಯಾಕೆ ಪಾಸಿಟಿವ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೋಡಿ, ಗುರು ಸ್ವಕ್ಷೇತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆ ಫಲಗಳು ಕೊಡುತ್ತೆ. ಯಾವುದೇ ಆಗಲಿ ಗುರು ಜನ್ಮದಲ್ಲಿ ಇದ್ದಾಗ ಆವಾಗ ಯಾವಾಗಲೂ ದುಃಖ, ಯೋಚನೆಗಳು ಅಂತ ನಾವು ನೋಡಬಹುದಾಗಿದೆ. ಆದರೆ ಇಲ್ಲಿ ಯಾಕೆ ಕರ್ಕಾಟಕ ರಾಶಿಗೆ ಒಳ್ಳೆಯದನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಉಚ್ಚ ಸ್ಥಾನ ಆಗಿರುತ್ತೆ. ಈ ಗುರುಗ್ರಹಕ್ಕೆ ಮಕರ ರಾಶಿ ನೀಚ ಆಗಿರ್ತಾನೆ, ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಾನ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಏನಾದರೂ ಆಭರಣಗಳ ಖರೀದಿ ಮಾಡುವಂಥದ್ದು ಅಥವಾ ಮನೆ ಖರೀದಿ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು ಆಲೋಚನೆಗಳು ಜಾಸ್ತಿ ಇರುತ್ತೆ. ಅಂದರೆ ದುಡ್ಡು ಸಂಪತ್ತು ಹೆಚ್ಚಾಗಿ ಕಂಡುಬರುವಂಥದ್ದಾಗಿರುತ್ತೆ. ಮತ್ತು ಗುರು ಧನಕಾರಕ ಆಗುತ್ತೆ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಭಾಳ ಜನಕ್ಕೆ ಮಕ್ಕಳೇ ಯೋಗ ಇರೋದಿಲ್ಲ, ಮದುವೆಯಾಗಿ ಬಹಳ ವರ್ಷಗಳಾಗಿರುತ್ತೆ. ಹಾಗಾಗಿ ಅಂಥವರಿಗೂ ಸಹ ಮಕ್ಕಳ ಯೋಗಗಳನ್ನು ಉಂಟು ಮಾಡುವಂಥವನಾಗಿರ್ತಾನೆ. ಹಾಗಾಗಿ ಗುರು ಜನ್ಮದಲ್ಲಿದ್ದಾಗ ಆದಷ್ಟು ಗುರು ಮಂತ್ರ, ಗುರು ಜಪ ಅಥವಾ ಗುರು ದೇವಸ್ಥಾನಗಳಿಗೆ ಭೇಟಿ ಮಾಡಿದಷ್ಟು ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವರಿಗೆ ಶುಭ ಕಾರ್ಯಗಳು ಮತ್ತು ಹಣಕಾಸಿನ ವಿಚಾರದಲ್ಲಿ, ಮತ್ತು ಹಣ ಒಂದೇ ಅಲ್ಲ, ಏನಾದರೂ ಖರೀದಿ ಮಾಡುವಂಥ ವಿಚಾರದಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಗುರೂಜಿ, ಮುಂದಿನ ರಾಶಿ ಸಿಂಹ. ಈ ಸಿಂಹ ರಾಶಿಯವರಿಗೆ ನವೆಂಬರ್ವರೆಗೂ ಕೂಡ ಸ್ವಲ್ಪ ತೊಂದರೆಗಳು ಅಂತ ನೋಡಿದೆ. ಏನೆಲ್ಲ ತೊಂದರೆ ಆಗುತ್ತೆ? ಲಾಭ ಅಂತ ಬಂದರೆ ಏನು ಒಳ್ಳೇದಾಗ್ಬೋದು? ಇಲ್ಲಿ ಯಾಕೆ ನವೆಂಬರ್ವರೆಗೂ ಅಂತ ಹೇಳಿದ್ರೆ, ರಾಷ್ಟ್ರಾಧಿಪತಿ ಪರಮ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ರಾಷ್ಟ್ರಾಧಿಪತಿ ಬಂದು ರವಿಗ್ರಹ. ಈ ರವಿ ತುಲಾ ರಾಶಿಗೆ ನೀಚ ಆಗಿರ್ತಾನೆ. ಯಾವಾಗಲೂ ಶತ್ರುಗಳು ಜಾಸ್ತಿ ಆಗೋದು, ಟೆನ್ಷನ್, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೀವು ಇಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀರ, ದಿಢೀರ್ ಅಂತ ನೋಡಮ್ಮ ನಿಮಗೆ ಕೆಲಸ ಇನ್ನೊಂದು 2 ತಿಂಗಳು 3 ತಿಂಗಳು ಮಾಡು, ನೀವು ಇಲ್ಲಿ ಕೆಲಸ ಬೇಡ ಅಂತ ಹೇಳ್ಬಿಡೋದು. ಅವಾಗ ಏನಪ್ಪ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಅಥವಾ ಬೇಡವಾದಂಥ ಸಮಸ್ಯೆಗಳು ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಮೈ ಮೇಲೆ ಎಳ್ಕೊಳ್ಳುವಂಥದ್ದು. ಬಹಳ ಈ ಸಿಂಹರಾಶಿಯವ್ರನ್ನ ನೋಡ್ತಾ ಇದ್ದೀನಿ, ಒಳ್ಳೊಳ್ಳೆ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಸರ್ಕಾರಿ ನೌಕರಿಯಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ. ಅಂಥವ್ರಿಗೆಲ್ಲ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ. ಮತ್ತು ಇವರಿಗೆ ಗುರು ವ್ಯಯಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಯಾವಾಗ ಇಷ್ಟು ದಿನ ಗುರುಬಲ ಇತ್ತು, ಈಗಾಗಲೇ ನಾವು ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಅಷ್ಟಮ ಶನಿ ಬೇರೆ ನಡೀತಾ ಇದೆ, ಗುರು ಬಲ ಇರಲಿಲ್ಲ. ಈಗಾಗಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಗುರುಬಲ ಯಾವಾಗ ಇರಲ್ವೋ ಅವ್ರಿಗೆ ಈಗಾಗಲೇ ರವಿನೂ ನೀಚ ಆಗಿರೋದ್ರಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ, ಶತ್ರುಗಳು ಜಾಸ್ತಿ ಆಗುವಂಥದ್ದಿರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಹಾಗೆ ಇದ್ದಾಗ ನೀವೇನು ಮಾಡ್ಕೋಬೇಕು, ಸ್ವಲ್ಪ ಆದಷ್ಟು ಸಿಂಹರಾಶಿಯವ್ರ ಜೋರು ಜಾಸ್ತಿ, ಮಾತಾಡೋದು ನೇರವಾಗಿ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಅವಾಯ್ಡ್ ಮಾಡಿ. ಸುಮ್ಮನೆ ಬೇಡವಾದಂಥ ಮಾತುಗಳಿಂದ ಕಲಹಗಳು ಜಾಸ್ತಿ ಆಗೋದು, ಟೆನ್ಷನ್ ನೀವೇ ತೊಗೊತೀರ, ಬೇರೆಯವ್ರಿಗೂ ಟೆನ್ಷನ್ ಕೊಟ್ಟು ನೀವು ತೊಗೊಳ್ಳೋವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿ. ಹೊಸದಾಗಿ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅದು ನವಂಬರು ಅಂತಲೇ ಅಲ್ಲ, ಡಿಸೆಂಬರ್ 5ನೇ ತಾರೀಕುವರೆಗೂ ಏನೂ ಮಾಡದಿರ ಇರೋದು ಒಳ್ಳೆಯದು. ಇರೋ ಕೆಲಸವನ್ನು ಮಾಡೋದು ಒಳ್ಳೆಯದು. ಅಥವಾ ಕೆಲಸ ಬಿಟ್ಟು ಬೇರೆ ಕಡೆ ಹೋಗೋಣ ಅನ್ನೋವಂಥದ್ದು ಮಾಡಬಾರ್ದು, ಅದೂ ಅವರಿಗೆ ಸಮಸ್ಯೆ ಆಗುತ್ತೆ. ಇವ್ರು ಏನು ಮಾಡಬೇಕಂದ್ರೆ, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದು, ಒಂದು ಸ್ವಲ್ಪ ಗುರು ದೇವಸ್ಥಾನ ಯಾವುದೇ ಆಗ್ಬೋದು, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸುವಂಥದ್ದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಗುರುಜಿ, ಕನ್ಯಾ ರಾಶಿಯವರಿಗೆ ಇದು ಡೆಡ್ ಆಪೋಸಿಟ್. ಅಂದರೆ ಎಲ್ಲವೂ ಕೂಡ ಪಾಸಿಟಿವ್, ಎಲ್ಲವೂ ಕೂಡ ಸೌಖ್ಯ ಅಂತ ನೋಡಿದೆ. ಅಂದರೆ ಏನೇನು ಗ್ರಹಗಳಲ್ಲಿ ಬದಲಾವಣೆಗಳಾಗುತ್ತೆ, ಕನ್ಯಾ ರಾಶಿಯವರಿಗೆ ಹೇಗೆ ಪಾಸಿಟಿವ್ ಆಗುತ್ತೆ ಗುರುಜಿ? ನೋಡಿ, ಕನ್ಯಾ ರಾಶಿಯವರಿಗೆ ಪರಮೋಚ್ಚ ಸ್ಥಾನಕ್ಕೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಕರ್ಕಾಟಕ ರಾಶಿ. 11ನೇ ಮನೆಗೆ ಯಾವಾಗ ಗುರು ಬದಲಾವಣೆ ಆಗುತ್ತೋ ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಇಷ್ಟಿನ ಕರ್ಮಸ್ಥಾನದಲ್ಲಿದ್ದ, ಯಾವಾಗ ಕರ್ಮಸ್ಥಾನದಲ್ಲಿರುತ್ತೋ ಉದ್ಯೋಗದ ಪ್ರೆಷರ್, ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು.
ಯಾವಾಗ 11ನೇ ಮನೆಗೆ ಬರ್ತಾನೋ ಅಲ್ಲಿ ಸಂಪೂರ್ಣವಾದಂಥ ಗುರುಬಲ ಬಂದ್ಬಿಡುತ್ತೆ. ಇವ್ರಿಗೆ ಬರಬೇಕಾಗಿದ್ದು ಗುರುಬಲ ಯಾವಾಗಂದರೆ ಮೇ 2026ರಲ್ಲಿ ಬರಬೇಕಾಗಿತ್ತು. ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗೋ ಒಂದು ಫಲದಿಂದ ಈ ಕನ್ಯಾ ರಾಶಿಯವರಿಗೆ ರಾಜಯೋಗವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ. ಯಾವಾಗ ರಾಜಯೋಗ ತಂದುಕೊಡುತ್ತೆ, ಅಭಿವೃದ್ಧಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇರುತ್ತೆ. ನೋಡಿ, 2 ವಿಚಾರ ಇಲ್ಲಿ ತಿಳ್ಕೊಬಹುದು. ಒಂದು, ಭಾಗ್ಯಸ್ಥಾನಕ್ಕೆ ಗುರು ಪರಮೋಚ್ಚ ಸ್ಥಾನಕ್ಕೆ ಬರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ನಾವು ಲೆಕ್ಕಾಚಾರ ಮಾಡೋಕ್ಕೋದ್ರೆ ರಾಶಿಯಿಂದ 2ನೇ ಮನೆಯಲ್ಲಿ ಶುಕ್ರ ತನ್ನದೇ ಆದಂಥ ಮನೆ ಸ್ವಕ್ಷೇತ್ರದಲ್ಲಿ ಇರುವಂಥದ್ದು ನಾವು ನೋಡಬಹುದು. ಹಾಗಾಗಿ ಈ 2 ಕಾರಣದಿಂದ ಹೊಸ ಬಿಸ್ನೆಸ್ಸು, ವ್ಯವಹಾರದಲ್ಲಿ ಇರೋ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್, ಅಭಿವೃದ್ಧಿ ಕಾಣುವಂಥದ್ದು ಇರುತ್ತೆ. ಮತ್ತು ಇನ್ನೊಂದು, ಶನಿ ಮಿತ್ರನಾದಂತಹವನು ನೇರವಾಗಿ ಕನ್ಯಾ ರಾಶಿಗೆ ದೃಷ್ಟಿ ಬೀಳ್ತಾ ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥದ್ದು ಅಭಿವೃದ್ಧಿ, ಸರ್ಕಾರಿ ಕೆಲಸ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಏನು ಸರ್ಕಾರಿ ಕೆಲಸಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರೋ ಹೆಚ್ಚು ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲನೂ ಕಡೆನೂ ನಾವು ನೋಡಿದಾಗ ಪಾಸಿಟಿವ್ ವೇವ್ಸೇ ಜಾಸ್ತಿ ಇದೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಏನಾದರೂ ಹೊಸದಾಗಿ ಪ್ರಯತ್ನ ಮಾಡುವಂಥದ್ದು ಏನಾದರೂ ಕೆಲಸದಲ್ಲಿ ಇತ್ತು ಅಂದರೆ ಮಾಡಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ತುಲಾರಾಶಿ ಅಂತ ಬಂದಾಗ ಒಂದು ರೀತಿ ಸೆಲೆಬ್ರಿಟಿಗಳ ರಾಶಿ, ರಾಜಕಾರಣಿಗಳ ರಾಶಿ. ಕಾರಣ ತುಲಾರಾಶಿಯವರೇ ಹೆಚ್ಚಾಗಿ ರಾಜಕಾರಣಿಗಳಾಗಿರ್ತಾರೆ ಮತ್ತು ಸೆಲೆಬ್ರಿಟಿಗಳಾಗಿರ್ತಾರೆ ಅಂತ. ಈ ತುಲಾರಾಶಿಯವ್ರಿಗೂ ಕೂಡ ಜಾಸ್ತಿ ಪಾಸಿಟಿವೇ ಇದೆ, ಧನಲಾಭ, ಭೂಮಿ ಲಾಭ ಎಲ್ಲವೂ ಕೂಡ. ಹಾಗಾದರೆ ನಷ್ಟ ಏನು ಇಲ್ವಾ? ಏನು ಕೆಲಸ ಮಾಡ್ಬೋದು, ಏನು ಮಾಡಬಾರ್ದು? ಇಲ್ಲಿ ನಷ್ಟ ಅನ್ನೋದಕ್ಕಿಂತ ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದು ಇರುತ್ತೆ. ಯಾಕೆ ಒಳ್ಳೇದು ಇದೆ, ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದು 2 ವಿಚಾರ ತಗೋಬೇಕು ನಾವು. ತುಲಾರಾಶಿಗೆ ಬಂದ ದ್ವಿತೀಯ ಸ್ಥಾನದಲ್ಲಿ ಕನ್ಯಾ ರಾಶಿಯವ್ರಿಗೆ ರಾಜಯೋಗ ಅಂತ ಹೇಳಿದೆ. ಅಂದರೆ ಶುಕ್ರನ ಮನೆ ಯಾವುದಪ್ಪ ಅಂದರೆ ಋಷಭ, ತುಲಾ ರಾಶಿಗೆ ರಾಷ್ಟ್ರಾಧಿಪತಿಗಳಾಗಿರ್ತಾರೆ. ಯಾವಾಗ ತನ್ನದೇ ಆದಂಥ ಮನೆಗೆ ಬಂದಾಗ ಸಿನಿಮಾ ಕ್ಷೇತ್ರ ನೋಡಿ, ಸಿನಿಮಾ ಕ್ಷೇತ್ರದಲ್ಲಿ ಅದು ಚಿಕ್ಕ ಅಭಿನಯ ಪಾತ್ರ ಆಗ್ಬೋದು, ಇನ್ವೆಸ್ಟ್ಮೆಂಟ್ ಆಗ್ಬೋದು, ಯಾವುದೇ ಆಗಬಹುದು. ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆ ಲಾಭ, ಒಳ್ಳೆಯ ಹೆಸರನ್ನು ಗಳಿಸುತ್ತೆ ಅಂತ ಹೇಳುತ್ತೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಶುಕ್ರನ ಜೊತೆ ಈ 2 ಗ್ರಹಗಳು ಸಂಯೋಗ ಆಗಿದೆ. ಯಾವುದ್ಯಾವುದು? ಬುಧ ಮತ್ತು ರವಿ ಸಂಯೋಗ ಆಗಿದೆ. ಆದರೆ ಇದು ಒಳ್ಳೆಯದಲ್ವಾ ಯೋಗಗಳು? ನಾವು ಯಾವಾಗಲೂ ಯೋಗಗಳು ನಾವು ನೋಡಿದಾಗ ಬುಧ ರವಿ ಇದ್ದಾಗ ಬುಧಾದಿತ್ಯ ಯೋಗ ಉಂಟಾಗುತ್ತೆ, ಶುಕ್ರ ಮತ್ತು ರವಿ ಇದ್ದಾಗ ಶುಕ್ರಾದಿತ್ಯ ಯೋಗ ಉಂಟಾಗುತ್ತೆ. ಯೋಗಗಳು ಇದ್ದರೂ ಸಹ ರವಿಯು ನೀಚಸ್ಥಾನವಾಗಿರೋದ್ರಿಂದ ಶತ್ರುಗಳು ಜಾಸ್ತಿ ಉಂಟಾಗುವಂಥದ್ದಿರುತ್ತೆ, ಶತ್ರು ಬಾಧೆ ಜಾಸ್ತಿ ಆಗುತ್ತೆ. ಮತ್ತು ಈಗಾಗಲೇ ಮೊನ್ನೆ ನಾವು ರವಿ ಬದಲಾವಣೆ ವಿಚಾರದಲ್ಲಿ ನಾವು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಇರುವಂತಹ ವಿಚಾರದಲ್ಲಿ ಒಂದಷ್ಟು ಪ್ರಭಾವ ರೀತಿಯಲ್ಲಿ ಹೊಡೆತ ಬಿದ್ದಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ 1 ತಿಂಗಳ ಕಾಲ ಒಂದಷ್ಟು ಸಮಸ್ಯೆಗಳು ಬರಬಹುದು. ಆದರೆ ದುಡ್ಡಿನ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಆಗಬಹುದು, ಅದರಲ್ಲಿ ಉತ್ತಮವಾದಂಥ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ 2 ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದರೆ ಒಂದಷ್ಟು ಶತ್ರುಗಳ ಕಾಟ ಜಾಸ್ತಿ ಆಗ್ಬೋದು. ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳಿ ಮತ್ತು ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಗುರುಜಿ, ಮುಂದಿನ ರಾಶಿ ವೃಶ್ಚಿಕ. ಈ ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ಹೊಸ ಬೆಳಕು, ಹೊಸ ಆರಂಭ, ಒಳಿತನ್ನ ತರುತ್ತೆ. ಅದ್ರ ಜೊತೆಗೆ ಕೆಲವೊಂದು ವಸ್ತುಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಅಂತ. ಹೆಂಗೆ ಗುರುಜಿ? ಇಲ್ಲಿ ಪಂಚಮ ಶನಿ ನಡೀತಾ ಇದೆ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಇದೆ ಇವರಿಗೆ. ನವಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ನವಮ ಸ್ಥಾನ ಪರಮೋಚ್ಚ ಸ್ಥಾನ. ಯಾರೇ ಜಾತಕದಲ್ಲಿ ಪರಿಶೀಲನೆ ಮಾಡಿದ್ರೆ ಗೋಚಾರದಲ್ಲಿ ನಾವು ನೋಡಿ 2, 5 ಮತ್ತು ಅದ್ರ ಜೊತೆಗೆ 7, 9, 11ನೇ ಮನೆ, ಈ 5 ರಾಶಿಯವರಿಗೆ ಗುರುಬಲ ಅಂತ ಹೇಳ್ತೀವಿ. ಈ ವೃಶ್ಚಿಕ ರಾಶಿಯವರಿಗೆ 9ನೇ ಮನೆ ಗುರು ಬದಲಾವಣೆ, ತಾತ್ಕಾಲಿಕ ಗುರು ಬದಲಾವಣೆ. ಇವರಿಗೆ ದುಡ್ಡಿನ ಅಭಾವ, ಸಮಸ್ಯೆಗಳು ಏನು ಬರೋದಿಲ್ಲ, ಬಂದೆದ್ದು ಉಳಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕಳ್ಕೊಳ್ಬಹುದು ಅಥವಾ ಎಲ್ಲಾದರೂ ದುಡ್ಡು ಹಾಕಿ ಬೇಡವಾದಂಥ ಜಾಗದಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಶನಿಯು ಶತ್ರು ಗ್ರಹವಾಗಿದ್ದು ಪಂಚಮ ಶನಿಯಾಗಿ ಪ್ರಭಾವ ಬಿದ್ದಿರುವಂಥದ್ದಾಗಿದೆ. ಸೊ ಈ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ತಾತ್ಕಾಲಿಕವಾಗಿ ಬಂದರೂ ಸಹ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಆದರೆ ಒಂದು ಪ್ಲಸ್ ಪಾಯಿಂಟು ವೃಶ್ಚಿಕ ರಾಶಿಯವರಿಗೆ ಅಂದರೆ ರಾಜಕೀಯದಲ್ಲಿ ಇರುವಂಥವ್ರಿಗೆ ಒಂದಿಷ್ಟು ಬದಲಾವಣೆ ಆಗಿರುತ್ತೆ. ನಾನು ಹಿಂದೆನೂ ಹೇಳಿದ್ದೆ, 1-2 ತಿಂಗಳ ಹಿಂದೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ರಾಜಕೀಯದಲ್ಲಿ ನವಂಬರ್ ತಿಂಗಳಲ್ಲಿ ಭಾರಿ ಬದಲಾವಣೆ ವಿಚಾರದಲ್ಲಿ. ಸೊ ಹಾಗಾಗಿ ಈ ನವಂಬರ್ ತಿಂಗಳಲ್ಲಿ ರಾಜಕೀಯದಲ್ಲಿ ಯಾರೆಲ್ಲ ಇದ್ದೀರಾ, ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗ್ಬೋದು, ಪ್ರಧಾನಮಂತ್ರಿಗಳವರೆಗೂ ನಾವು ಕೆಲವೊಂದು ಖಾತೆಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಹೇಳ್ತಾ ಇದೆ. ಆ ರೀತಿ ಬದಲಾವಣೆಗಳು ಆಗುವಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಕಂಡು ಬರುವಂಥದ್ದು ಇರುತ್ತೆ. ಒಟ್ಟಾರೆ ಸ್ವಲ್ಪ ಹನುಮಂತನ ಆರಾಧನೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ಶನಿಯ ಪ್ರಭಾವ, ಯಾಕಂದರೆ ಶನಿ ಅಂದರೆ ಚೋರಕಾರಕ ಅಂತ ಹೇಳ್ತೀವಿ, ಅವನ ಪ್ರಭಾವಕ್ಕೆ ಏನೆಲ್ಲ ತೊಂದರೆಗಳು ಬರುತ್ತೆ
ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಇವರಿಗೆ ಗುರುಬಲ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಜಾಕ್ಪಟ್ಟೆ ಹೊಡಿತಾರೆ ಅಂತಲೂ ಹೇಳಬಹುದು. ಗುರುಜಿ, ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ದೀಪಾವಳಿ ಕತ್ತಲು ಹಾಗೂ ಬೆಳಕು ಎರಡೂ ಕೂಡ ಇರುತ್ತೆ, ಮಿಶ್ರ ಫಲ ಅಂತ ಹೇಗಾಗುತ್ತೆ ಗುರುಜಿ? ಇವರಿಗೆ ಬಹಳ ಚೆನ್ನಾಗಿತ್ತು ಇಷ್ಟು ದಿನ. ದೀಪಾವಳಿ ಹಬ್ಬ ಆದಮೇಲೆ ದಿಢೀರ್ ಗುರು ಬದಲಾವಣೆ, ಅಷ್ಟಮ ಸ್ಥಾನ, ಅಷ್ಟ ಕಷ್ಟಗಳು ಸ್ವಲ್ಪ ಎದುರಾಗುವಂಥದ್ದು ಇರುತ್ತೆ. ಅರ್ಧಾಷ್ಟಮ ಶನಿ ನಡೀತಾ ಇದೆ. ಬಹಳ ಚೆನ್ನಾಗಿರುವಂಥ ವ್ಯಕ್ತಿಗಳೂ ದಿಢೀರಂತೆ ಏನೋ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಏನಪ್ಪ ಮದುವೆಗೆಲ್ಲ ಫಿಕ್ಸ್ ಆಗಿತ್ತು, ಬಹಳ ಮಗಳ ಮದುವೆ ವಿಚಾರದಲ್ಲಿ ಎಲ್ಲ ಮಾತುಕತೆ ಆಗಿರುತ್ತೆ, ಕೊನೆ ಮೂಮೆಂಟ್ಗಳಲ್ಲಿ ಕೈ ತಪ್ಪೋಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಮದುವೆ ವಿಚಾರದಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಭಾಳ ಮುಖ್ಯವಾಗಿ ಮದುವೆಗೇನಾದರೂ ಫಿಕ್ಸ್ ಮಾಡಿದರೆ ಡಿಸೆಂಬರ್ವರೆಗೂ ಏನು ಮಾತುಕತೆ ಇಟ್ಕೋಬೇಡಿ. ಯಾಕಂತ ಹೇಳಿದ್ರೆ ಗುರು ದಿಢೀರ್ ಬದಲಾವಣೆಯಿಂದ ಇವರಿಗೆ ಧನುರಾಶಾಧಿಪತಿನೇ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರೋದು. ಅದು ಉಚ್ಚ ಸ್ಥಾನ, ಆದರೆ ಅಷ್ಟಮ ಆಗಿದ್ದಾನೆ. ಸೊ ಹಾಗಾಗಿ ಫಲಗಳು ಕಳ್ಕೊಳ್ಳುವಂಥದ್ದು ಇರುತ್ತೆ. ಸಪ್ತಮದಲ್ಲಿದ್ದಾಗ ಬಹಳ ಚೆನ್ನಾಗಿರುತ್ತೆ ಧನುರಾಶಿಯವರಿಗೆ. ಆದರೆ ಈ ಡಿಸೆಂಬರ್ 5ನೇ ತಾರೀಕುವರೆಗೂ ಇವರಿಗೆ ಸ್ವಲ್ಪ ಒಂದಷ್ಟು ಸಮಸ್ಯೆಗಳೇ ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಅದೊಂದು ಕಾರಣ ಮದುವೆ ವಿಚಾರದಲ್ಲಿ. ಎರಡನೇದು, ಕೆಲಸಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಇನ್ ಟೈಮ್ ಕೆಲಸಗಳಾಗಲ್ಲ. ಇವತ್ತಾಗೋ ಕೆಲಸ ನಾಳೆ ನಾಳಿದ್ದು, ಇನ್ನು ರಾಹು ದೇಶ ಏನಾದರೂ ನಡೀತಾ ಇದ್ದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತೆ, ವಿವಾಹದ ವಿಚಾರದಲ್ಲಿ ಮುಂದಕ್ಕೆ ಹೋಗುತ್ತೆ ಅಥವಾ ವಿವಾಹ ಮುರಿದು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದರ ಜೊತೆಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಬರಬೇಕಾಗಿರುವಂಥ ಹಣ ಅಷ್ಟಮದಲ್ಲಿರೋದ್ರಿಂದ ಗುರು ಬರಬೇಕಾಗಿರ್ತದೆ, ಇವತ್ತು ಯಾವುದೋ ದುಡ್ಡು ಬರಬೇಕು ಅಥವಾ ವಾರದಲ್ಲಿ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಬರೋದಿಲ್ಲ. ಇನ್ ಟೈಮ್ ಕೆಲಸಗಳು ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಂದರೆ ಒಂದು ಸ್ವಲ್ಪ ಕಡಲೆಕಾಳನ್ನು ನಿಮ್ಮ ಜನ್ಮ ನಕ್ಷತ್ರ ಆಗ್ಬೋದು ಅಥವಾ ಗುರುವಾರ ಅದನ್ನು ಪೂಜೆ ಮಾಡಿ ನೆನೆಸಿ ಹಸುಕ್ಕೆ ತಿನ್ನಿಸೋದು ಅಥವಾ ದಾನ ಮಾಡುವಂಥದ್ದು, ಇದನ್ನು ನೀವು ಮಾಡಿ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಮುಂದಿನ ರಾಶಿ ಮಕರ. ಈ ಹಿಂದೆ ವಿಜಯದಶಮಿಯ ಸಂದರ್ಭದಲ್ಲಿ ನೀವು ರಾಶಿ ಭವಿಷ್ಯ ಹೇಳುವಾಗ ಮೀನ ರಾಶಿಯವರಿಗೆ ವಿದೇಶ ಪ್ರಯಾಣದ ಒಂದು ಯೋಗ ಇದೆ ಅಂತ ಹೇಳಿದ್ರಿ. ಬಟ್ ಈಗ ಮಕರ ರಾಶಿಯವರಿಗೆ ಆ ಯೋಗ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಲಾಭ ಆಗುತ್ತೆ ಗುರುಜಿ? ನೋಡಿ, ಇವರಿಗೆ ಮಕರ ರಾಶಿಯವರ ವಿಚಾರ ಬಹಳ ನಾನು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ. ಇವ್ರ ಗುಣ ಹೇಗೆ, ವೃಶ್ಚಿಕ ರಾಶಿ ಆಗ್ಬೋದು, ಎಲ್ಲರದೇ ಅವ್ರದೇ ಆದಂಥ ಒಂದು ಫಲಗಳು ಕೊಡ್ತಾ ಇರುತ್ತೆ. ಈ ಮಕರ ರಾಶಿಯವರು ಬೇರೆಯವ್ರಿಗೆ ಒಳ್ಳೇದು ಮಾಡಿ ಇವ್ರ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು. ಜೀವನ ಪರ್ಯಂತನೂ ಇವರು ಒಂಥರ ಈ ಸೈಕಲ್ ತುಳಿತಾ ಇರಬೇಕು. ಚೆನ್ನಾಗಿ ಒಂದು ಲಕ್ಸುರಿ ಕಾರೆಲ್ಲ ಅಪ್ಪ ನೆಮ್ಮದಿಯಾಗಿದ್ದೀನಿ ಅನ್ನೋದು ಇಲ್ವೇ ಇಲ್ಲ. ಲೈಫಲ್ಲಿ ಸಫರ್ಗಳೇ ಯಾವುದನ್ನೋ ಬರ್ತಾನೆ ಇರುತ್ತೆ. ಎಂಥ ಶ್ರೀಮಂತರಾಗಲಿ ಅವ್ರಿಗೂ ತಪ್ಪಿದ್ದಲ್ಲ ಈ ಮಕರ ರಾಶಿಯವರಿಗೆ. ಅಂಥವ್ರಿಗೆ ಈ ಏನು ದೀಪಾವಳಿ ನಂತರ ಒಂದಷ್ಟು ಒಳ್ಳೇದಾಗುವಂಥದ್ದಿದೆ. ಯಾಕೆ ಅಷ್ಟು ನಿಖರವಾಗಿ ಹೇಳಬಹುದು ಅಂತ ಹೇಳಿದ್ರೆ, ನೋಡಿ, ಈ ಮಕರ ರಾಶಿಯಿಂದ 7ನೇ ಮನೆಗೆ ಪರಮೋಚ್ಚ ಸ್ಥಾನಕ್ಕೆ ಗುರು ಬದಲಾವಣೆ ಆಗ್ತಾ ಇದೆ. ನಿಮಗೆ 2 ಪ್ಲಸ್ ಪಾಯಿಂಟ್ಗಳಿದೆ. ಯಾವಾಗ ಅಂತ ಬರ್ಕೊಂಬಿಡಿ. ನೋಡಿ, 18ನೇ ತಾರೀಕು ಇಂದ ಸ್ಟಾರ್ಟ್ ಆಗಿರುವಂಥದ್ದು ಈ ತಿಂಗಳು ನಿಮಗೆ ಡಿಸೆಂಬರ್ 5ನೇ ತಾರೀಕುವರೆಗೂ ಬಹಳ ಚೆನ್ನಾಗಿದೆ. ನಂತರ 2026 ಮೇ ನಂತರ ದೀರ್ಘಕಾಲದವರೆಗೂ 365 ದಿನಗಳ ಕಾಲ ನಿಮಗೆ ರಾಜಯೋಗವನ್ನು ತಂದುಕೊಡುತ್ತೆ. ಯಾವ್ಯಾವ ವಿಚಾರದಲ್ಲಿ ಅಂದರೆ ಮದುವೆ ವಿಚಾರ. ಎಷ್ಟೋ ಜನ ಮದುವೆಗಳಾಗ್ತಾ ಇಲ್ಲ, ಒಳ್ಳೆ ವರ ಸಿಗ್ತಾ ಇಲ್ಲ, ವಧು ಸಿಗ್ತಾ ಇಲ್ಲ, ತಲೆ ಕೆಡಿಸ್ಕೊಂಬಿಟ್ಟಿರ್ತಾರೆ. ಅಂಥವ್ರಿಗೆ ಒಳ್ಳೆಯ ಅನುಕೂಲ ಆಗುವಂಥದ್ದು ಇರುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು, ಯಾಕಂತ ಹೇಳಿದ್ರೆ ವ್ಯಯಸ್ಥಾನಾಧಿಪತಿ. ವ್ಯಯಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿಗೆ 12ನೇ ಮನೆ ಯಾವುದು? ಧನುರ್ರಾಶಿ. ಧನುರ್ರಾಶಿಗೆ ಅಧಿಪತಿ ಯಾರು? ಗುರುಗ್ರಹ. ಗುರು ಪರಮೋಚ್ಚ ಸ್ಥಾನದಲ್ಲಿ ಇರ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ವಿದೇಶಕ್ಕೆ ಹೋಗ್ತೀರಾ, ವಿದೇಶದಲ್ಲಿ ಸಂಪಾದನೆ ಆಗುತ್ತೆ. ಈಗಾಗಲೇ ವಿದೇಶದಲ್ಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತಿರ್ತಾರೆ, ಕೆಲಸನೂ ಸಿಕ್ಬಿಡುತ್ತೆ ನಿಮಗೆ. ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ವಿದೇಶದಲ್ಲಿ. ಒಟ್ಟಾರೆ ವಿದೇಶದಲ್ಲಿರುವಂಥವ್ರಿಗೆ ಒಳ್ಳೆಯ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಶುಭ ವಿವಾಹಗಳು ಯಾವುದೆಲ್ಲ ತಡೆ ಆಗ್ತಾ ಇದೆಯೋ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಇರೋದರಲ್ಲಿ ಇವರಿಗೆ 7ನೇ ಮನೆಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ನೇರವಾದಂಥ ದೃಷ್ಟಿ ಇರೋದ್ರಿಂದ ಎಲ್ಲ ಕಡೆನೂ ಒಳ್ಳೆಯದೇ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಗುರುಜಿ, ಕುಂಭ ರಾಶಿಯ ಭವಿಷ್ಯ ಹೇಗಿರುತ್ತೆ ಅಂತ? ಸದ್ಯಕ್ಕೆ ನವೆಂಬರ್ವರೆಗೂ ಕೂಡ ಒಂದಷ್ಟು ತೊಂದರೆ, ತದನಂತರದಲ್ಲಿ ಎಲ್ಲವೂ ಕೂಡ ಲಾಭ ಅಂತ ಹಿಂಗೆ. ಇಲ್ಲಿ ಯಾಕೆ ಕುಂಭರಾಶಿಯವರಿಗೆ ಒಂದಷ್ಟು ನವೆಂಬರ್ವರೆಗೂ ಅಂತ ಹೇಳಿದ್ರೆ, ನೋಡಿ, ಡಿಸೆಂಬರ್, ಯಾಕಂದ್ರೆ ನವೆಂಬರ್ ಪೂರ್ಣ ಅವರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಪಂಚಮದಲ್ಲಿ ಗುರು ಇದ್ದ, 6ನೇ ಮನೆಯ ಋಣ ರೋಗದ ವಿಚಾರದಲ್ಲಿ ಹೇಳ್ಬಹುದು. ಯಾಕಂದ್ರೆ ಋಣ ರೋಗ ಅಂದರೆ, ಋಣ ಅಂದರೆ ದುಡ್ಡು, ವ್ಯವಹಾರ, ಇಂಥದ್ದು ಸಾಲ, ಇವೆಲ್ಲ ಜಾಸ್ತಿ ಆಗುತ್ತೆ. ನೀವು ಯಾವುದೋ ಸಾಲದ ವಿಚಾರದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಈಗ ಯಾವುದೋ ಮನೆ ಕಟ್ತಾ ಇದ್ದೀರಿ, ಯಾರ ಹತ್ರ ಸಾಲ ಕೇಳೋದು, ಕೈ ಬದಲು ತಗೊಳ್ಳೋದು, ಈ ಟೈಮ್ ನೋಡಿ ಇದು ಭಾಳ ಮುಖ್ಯವಾಗಿದೆ. ಅದಕ್ಕೆ ನಾನು ಹೇಳೋದು, ಅದು ಏನೋ ನೋಡಿ ಗುರುಗಳೇ, ಯಾವ ಟೈಮಲ್ಲಿ ನಾವು ಸಾಲ ತಗೊಂಡು ಅವನು ಕೊಡೋಕ್ಕೆ ಆಗಲ್ಲ, ವರ್ಷಗಟ್ಟಲೆ ಬಡ್ಡಿ ಕಟ್ತಾ ಇದ್ದೀನಿ ಅಂತ ಹೇಳ್ತೀರಾ. ಯಾಕೆ ಹೇಳಿ? ನೋಡಿ, ಈ ಥರ ಕೆಲವೊಂದು ಕೆಟ್ಟ ಟೈಮ್ ಬಂದಾಗೇ ಹಾಗಾಗೋದು. ಯಾರ ಜಾತಕದಲ್ಲಿ 6ನೇ ಮನೆಯಲ್ಲಿ ಗುರು ಇರ್ತಾನೋ ಎಲ್ಲ ಸಾಲ ಋಣದಲ್ಲೇ ಹೋಗ್ತಾರೆ. ಆ ಥರ ಈ ಗೋಚಾರ ಫಲದಲ್ಲಿ ಈ ದೀಪಾವಳಿ ಆದಮೇಲೆ
ನೀವು ಸಾಲದ ಹೊರೆ ಜಾಸ್ತಿ ಆಗುತ್ತೆ, ಅಥವಾ ಈಗಾಗಲೇ ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಸಾಲಗಾರರು ಬಂದು ನಿಮ್ಮ ಮನೆ ಹತ್ರ ಕುತ್ಕೊತಾರೆ. ಇಷ್ಟು ದಿನ ಚೆನ್ನಾಗಿರ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಏನೋ ಬಡ್ಡಿ ಕಟ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಪ್ಪ ನನಗೆ ಬೇಕೇ ಬೇಕು, ನನಗೆ ನಾಳೆನೇ ಕೊಟ್ಬಿಡು ದುಡ್ಡು, ಹಿಂಸೆ ನರಕ ಆ ಥರ ಆಗುತ್ತೆ. ಇನ್ನು ಅದು ಬಿಟ್ಟರೆ ಆರೋಗ್ಯ, ಅದ್ರ ಮೇಲೆ ಗ್ಯಾಸ್ಟ್ರಿಕ್ ಅಂತೆ, ಇನ್ನು ಚಿಕ್ಕ ಚಿಕ್ಕ ಆರೋಗ್ಯದ ಮೇಲೆ ಪರಿಣಾಮ, ಸುಸ್ತು, ಇಂಥವೆಲ್ಲ ಜಾಸ್ತಿ ಆಗುವಂಥದ್ದು ಇರುತ್ತೆ. ಯಾಕೆ ಇವ್ರಿಗೆ ಇಷ್ಟು ಬಾಧೆ ಅಂತ ಹೇಳಿದ್ರೆ, ನೋಡಿ ಶನಿ ದ್ವಿತೀಯ ಸ್ಥಾನ 7.5, ರಾಷ್ಟ್ರಾಧಿಪತಿನೇ 7.5 ನಡೀತಾ ಇದೆ. ಅದ್ರ ಜೊತೆಗೆ ಗುರು ಬದಲಾವಣೆ, ದಿಢೀರ್ ಬದಲಾವಣೆ, ಇವೆಲ್ಲವೂ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬೇಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ಆನಂತರ ನವಂಬರ್ ಕಳೆದು ಡಿಸೆಂಬರ್ 5ನೇ ತಾರೀಕಿಂದ ಚೆನ್ನಾಗಿದೆ, ಏನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳು ದಾನ ಕೊಡಿ, ಅದರಿಂದನೂ ಒಂದು ಸ್ವಲ್ಪ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರೂಜಿ, ಕೊನೆ ರಾಶಿ ಮೀನ ರಾಶಿಯವರಿಗೆ ಈ ದೀಪಾವಳಿ ಹಬ್ಬ ಬುದ್ಧಿವಂತಿಕೆಯ ದೀಪ ಆಗುತ್ತೆ, ಬೆಳಕಾಗುತ್ತೆ ಅಂತ ಹೆಂಗೆ ಗುರೂಜಿ? ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಕೆಲಸ. ಯಾಕೆಂದ್ರೆ ಪಂಚಮದಲ್ಲಿ ಗುರುಬಲ ಸಂಪೂರ್ಣವಾಗಿರುತ್ತೆ. ಕೇವಲ 48 ದಿವಸ ಇವ್ರಿಗೆ ಗುರು ಸಂಪೂರ್ಣ ಫಲ ಕೊಡ್ತಾ ಇದ್ದಾನೆ. ರಾಷ್ಟ್ರಾಧಿಪತಿ ಯಾರು? ಮೀನ್ ರಾಶಿಗೆ ಗುರು ಗ್ರಹ ಪರಮೋಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಅತಿ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಿದ್ರೆ ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿನೂ ಅನುಕೂಲ ಆಗುವಂಥದ್ದಿರುತ್ತೆ. ಏನಪ್ಪ ಈಗ ಹೇಳ್ತಾ ಇದ್ದಾರೆ, ಮೊನ್ನೆ ಹೇಳ್ತಾ ಇದ್ರು ಗುರುಗಳು ಜನ್ಮ ಶನಿ ಸಮಸ್ಯೆಗಳೇ ಮೈ ಮೇಲೆ ಬರುತ್ತೆ ಅಂತ. ಹೌದು, ಜನ್ಮ ಶನಿ ನಿಮಗಿದೆ, 7.5 ಅಂತ ಹೇಳ್ತೀವಲ್ವಾ, ಆ ಥರ ನಿಮ್ಮ ರಾಶಿಯಲ್ಲೇ ಶನಿ ಬಂದು ಕೂತ್ಕೊಂಡಿದ್ದಾನೆ. ಆದರೆ ಗುರು ರಾಷ್ಟ್ರಾಧಿಪತಿ ಯಾವಾಗ ಪರಮ ಉಚ್ಚಸ್ಥಾನಕ್ಕೆ ಹೋಗ್ತಾನೋ ಆ ಗುರುವಿನ ಅನುಗ್ರಹದಿಂದ ಶನಿನೂ ಏನೂ ಮಾಡೋಕ್ಕಾಗಲ್ಲ, ಶನಿಗ್ರಹನೂ ಸುಮ್ಮನೆ ಆಗ್ಬಿಡ್ಬೇಕು. ಸೊ ಹಾಗಾಗಿ ಸ್ವಲ್ಪ ವ್ಯವಹಾರದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅದರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ. 5ನೇ ಮನೆಗೆ ನಾನು ಆಗಲೇ ಹೇಳಿದೆ, ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ. ಇವ್ರಿಗೂ ಅಷ್ಟೇ, ಮದುವೆ ಆಗ 10 ವರ್ಷ ಆಗಿದೆ, ಮಕ್ಕಳಿಗೆಗೋಸ್ಕರ ಯಾವ ದೇವಸ್ಥಾನಗಳು ಸುತ್ತಿದ್ದಿಲ್ಲ, ಆಸ್ಪತ್ರೆ ಸುತ್ತಿದ್ದು, ಇದೆಲ್ಲವನ್ನು ಮಾಡಿರ್ತೀರ. ಆದರೆ ಈ ಟೈಮ್ ಏನಿದೆ 48 ದಿನದ ಕಾಲ ಅವರಿಗೆ ಒಂದು ಒಳ್ಳೆಯ ಶುಭ ಸೂಚನೆ ಕಾಣುವಂಥದ್ದು ಇರುತ್ತೆ, ಅಭಿವೃದ್ಧಿಯನ್ನು ಕಾಣುವಂಥದ್ದು. ನಾವು ಮಕ್ಕಳ ವಿಚಾರದಲ್ಲಿನೂ ಅಷ್ಟೇ, ನೋಡಪ್ಪ ಮಕ್ಕಳು ಓದ್ತಾನೆ ಇರಲಿಲ್ಲ, ಸ್ವಲ್ಪ ಒಳ್ಳೆಯ ಅಂಕಗಳು ಬಂತು, ಒಳ್ಳೆ ಓದ್ತಾ ಇದ್ದಾನೆ, ಮಕ್ಕಳಿಂದ ನೆಮ್ಮದಿ ಕಾಣ್ತೀರಾ ನೀವು. ಸೊ ಹಾಗಾಗಿ ಒಟ್ಟಾರೆ ಈ ಮೀನರಾಶಿಯವರಿಗೆ ಒಳ್ಳೆಯದನ್ನು ನಿರೀಕ್ಷೆಯನ್ನು ಮಾಡಬಹುದು. ಆದರೆ ನೀವು ಏನೇ ಮಾಡಿದ್ರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗಿರೋ ಸಮಯ ಕಡಿಮೆ ಇದೆ. ನಿಮಗೆ ಗುರುಬಲ ಬರೋದೇ 2025, ಆದರೆ ತಾತ್ಕಾಲಿಕವಾಗಿ ಗುರುಬಲ ಬಂದಿರೋದ್ರಿಂದ, ಅದು ಗುರು ಪರಮೋಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಸಮಯ ಕಡಿಮೆ ಇದೆ. ಆ ಸಮಯದಲ್ಲೇ ನೀವು ಕೆಲಸ ಬದಲಾವಣೆ ಮಾಡಿಕೊಂಡ್ರೇನೂ ಒಳ್ಳೆ ಕೆಲಸ ಸಿಗುತ್ತೆ, ಅಥವಾ ಏನಾದರೂ ಬಿಸ್ನೆಸ್ಸಿಗೆ ಪ್ಲಾನಿಂಗ್ ಮಾಡಿಕೊಂಡ್ರೇನು ಕಾರ್ತಿಕ ಮಾಸದಲ್ಲಿ ನೀವು ಪ್ರಾರಂಭ ಮಾಡಿಬಿಡಿ. ಸೊ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ದರೆ ಆಗಲ್ಲ. ನೀವು ಮನೆ ಕಟ್ಟೋರ್ಗೆ ನಾನು ಈ ವಿಚಾರ ಹೇಳ್ತಾ ಇರ್ತೀನಿ, ನೋಡಿ ಮನೆ ಕಟ್ಟೋರು ನಾವು ಫೆಬ್ರವರಿ ಕಟ್ಕೊಳ್ಳೋಣ ಅಂತ ಅನ್ಕೋಬೇಡಿ. ನೀವು ನವಂಬರ್ ತಿಂಗಳಲ್ಲಿ ನೀವು ಆದಷ್ಟು ಪಾಯ ಪೂಜೆ ಮಾಡಿಬಿಡಿ. ವರ್ಷದೊಳಗಡೆ ಮನೆ ಕಟ್ಟಿಬಿಡ್ತೀರ, ನಿಮ್ಮ ಹತ್ರ ದುಡ್ಡೇ ಇರಲ್ಲ, ಹೆಂಗೋ ಲೋನ್ ಆಗುತ್ತೆ, ಏನೋ ಒಂದು ಕಡೆ ದುಡ್ಡು ಬಂದ್ಬಿಡುತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಈ ಮೀನರಾಶಿಯವರು ಪ್ಲಾನ್ ಮಾಡಿಕೊಂಡು ಕಡಿಮೆ ಸಮಯದಲ್ಲೇ ಒಂದು ಬೆಳೆದು ಬಿಡ್ತಾರೆ ಅನ್ನುವಂಥದ್ದನ್ನು ಹೇಳಬಹುದು. ಗುರೂಜಿ, ಈ ದೀಪಾವಳಿ ಹಬ್ಬ ಅಂತ ಅಂದರೆ ಲಕ್ಷ್ಮಿಯನ್ನ ಅಥವಾ ಧನಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ. ಅಂದರೆ ಧನಲಕ್ಷ್ಮಿಯನ್ನ ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಧನವನ್ನು ಬಯಸಿದ್ರೆ ಧನವೇ ಬರುತ್ತೆ, ಆರೋಗ್ಯವನ್ನು ಬಯಸಿದ್ರೆ ಶಕ್ತಿ ಬರುತ್ತೆ. ಅದೇ ರೀತಿಯಾಗಿ ನೀವು ಏನು ಬಯಸ್ತಿರೋ ಒಳ್ಳೆ ಮನಸ್ಸಿನಿಂದ ಅದು ನಿಮಗೆ ಸಿಗುತ್ತೆ ಅನ್ನುವಂಥ ಪ್ರತೀತಿ ಇದೆ. ಗುರೂಜಿ, ಈಗ ಇಲ್ಲಿವರೆಗೂ ಕೂಡ ವಿಜಯದಶಮಿವರೆಗೂ ನಾವು ಮಾತಾಡ್ತಾ ಇದ್ವಿ. ಅನೇಕ ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ, ಪ್ರಾಕೃತಿಕ ವಿಕೋಪಗಳು ಅಂತ ನೋಡಿದಾಗಲೂ ಕೂಡ ಮಳೆಗಾಲ ಮುಗಿದ್ರೂ ಕೂಡ ಮಳೆಯ ಆರ್ಭಟ ನಿಲ್ತಾ ಇಲ್ಲ. ಹಾಗಾಗಿ ಈ ದೀಪಾವಳಿಯ ನಂತರದಲ್ಲಿ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈ ಪ್ರಾಕೃತಿಕ ವಿಕೋಪಗಳು ನಿಲ್ಬಹುದಾ? ಒಂದಷ್ಟು ಡಿಸೆಂಬರಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾನು ವರ್ಷಫಲದಲ್ಲಿ ಗ್ರಹಗಳ ಬದಲಾವಣೆಗಳ ಲೆಕ್ಕಾಚಾರದಲ್ಲಿ ನಾನು ಯಾವಾಗ್ಲೂ ಗ್ರಹಗಳ ವಿಚಾರದಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ನವಂಬರ್ ಎಂಡಿಂಗ್ ಡಿಸೆಂಬರು ಲಾಸ್ಟ್ವರೆಗೂ ಅಂದರೆ ಜನವರಿವರೆಗೂ ಸಹ ಏನಾಗುತ್ತೆ, ಒಂದಷ್ಟು ಮಳೆಯ ವಿಚಾರದಲ್ಲಿ ಆಗ್ಬೋದು ಅಥವಾ ವಾತಾವರಣದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಸ್ವಲ್ಪ ಈ ಕೆಲವೊಂದು ಸಮುದ್ರ ತೀರದಲ್ಲಿರುವಂಥವರಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದಕ್ಕಿಂತ ಹೆಚ್ಚು ಪರಿಣಾಮ ರಾಜಕೀಯ ಬದಲಾವಣೆ ಆಗುವಂಥದ್ದಿದೆ. ನೋಡಿ, ನವಂಬರಿಂದ ಡಿಸೆಂಬರ್ ಆಸುಪಾಸುಗಳಲ್ಲಿ ಕನಿಷ್ಠ ಪಕ್ಷ ಅಂತ ಹೇಳಿದ್ರೇನು ಏನೂ ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಬದಲಾವಣೆಗಳು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಶನಿಯ ಒಂದು ಬದಲಾವಣೆ ಹಿಂದೆ ನಾವು ನವಂಬರು ಮತ್ತು ಕೆಲವೊಂದು ಅಕ್ಟೋಬರ್ ತಿಂಗಳಲ್ಲಿ ನಾನು ಹೇಳಿದ್ದೆ ಹಿಂದೆಯೇ, ಸ್ವಲ್ಪ ಒಂದು ಶನಿ ಗುರು ಮನೆಯಲ್ಲಿದ್ದಾನೆ. ಗುರು ಯಾವಾಗ ಪರಮ ಉಚ್ಚ
ಅಲ್ಲಿ ಒಂದು ಇರುವಂಥ ಸ್ಥಾನ ಬದಲಾವಣೆ ಆಗುವಂಥದ್ದು ಇರುತ್ತೆ ರಾಜಕೀಯದಲ್ಲಿ ಅಂತ. ಹಾಗಾಗಿ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಕಾಣುವಂಥದ್ದು ಇರುತ್ತೆ, ಆದರೆ ರೈತರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರುವಂಥದ್ದೇನಿರೋದಿಲ್ಲ. ಈ ಕೆಲವೊಂದು ಮಳೆ ಹೆಚ್ಚಾಗಿ ಕೆಲವೊಂದು ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು, ಕೆಲವೊಂದು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ಇವಾಗೆಲ್ಲ ನಾವು ಕೋವಿಡ್ ಇದನ್ನೆಲ್ಲ ಎದುರಿಸ್ಕೊ ಬಂದಿದ್ದೀವಿ, ಅದ್ರ ಮುಂದೆ ಏನು ಈ ವರ್ಷದಲ್ಲಿ ಏನು ಅಷ್ಟು ಮೇಜರ್ ಪ್ರಾಬ್ಲಮ್ ಬರೋದಿಲ್ಲ, ಇರೋದ್ರಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ನಾವು ಕಾಣಬಹುದಾಗಿದೆ. ಗುರುಜಿ, ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನೀವು ಎಲ್ಲ ಕಡೆ ಗಮನಿಸಿರ್ತೀರಾ, ಅಂಗಡಿ ಪೂಜೆ ಮಾಡೋದಿರಲಿ, ಗಾಡಿ ಪೂಜೆ ಮಾಡೋದಿರಲಿ, ಅಥವಾ ಮನೇಲೆ ಲಕ್ಷ್ಮಿಯನ್ನ ಕೂರಿಸಿರ್ಲಿ, ಅವ್ರು ಎಷ್ಟೇ ಹಬ್ಬದ ಅಡುಗೆ ಮಾಡಿದ್ರು ಕೂಡ ವಿವಿಧ ಒಂದಷ್ಟು ಸ್ವೀಟ್ಸ್ನ ಇಟ್ಟಿರ್ತಾರೆ. ಅದು ಜಿಲೇಬಿ ಇರ್ಬೋದು, ಲಡ್ಡು, ಮೈಸೂರು ಪಾಕು, ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಏನೇನು ಫೇಮಸ್ ಇರುತ್ತೋ ಅಂಥದ್ದೆಲ್ಲ ತಿಂಡಿಗಳು ಕೂಡ ಇರುತ್ತೆ. ಈ ಒಂದು ಸಿಹಿ ತಿಂಡಿಯನ್ನು ಹಂಚೋದಕ್ಕೂ ಕೂಡ ಹಿನ್ನೆಲೆ ಇದೆಯಾ? ಏನು ಮಹತ್ವ ಗುರುಜಿ? ನೋಡಿ, ಸಿಹಿ ತಿಂಡಿ ಅಂದರೆ ಒಂದು ಸಂತೋಷ, ನಾವು ಒಂದು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ವಿ. ಒಂದು ಮಗು ಆಯಿತು, ಒಂದು ಮನೆ ತಗೊಂಡು, ಒಂದು ಸೈಟ್ ತಗೊಂಡ್ವಿ, ಒಂದು ಮಗ ಒಳ್ಳೆ ರಿಸಲ್ಟ್ ಬಂತು, ಒಳ್ಳೆ ಕೆಲಸ ಸಿಕ್ತು ಅಂದರೆ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು. ನಾವು ಆಯುಧ ಪೂಜೆಯಲ್ಲಿ ಭಾಳ ಜನ ಈ ಅಂಗಡಿಗಳು ಪೂಜೆಗಳು ಮತ್ತು ವಾಹನ ಪೂಜೆ ಮಾಡಿದ್ರು, ಕೆಲವರು ಮಾಡಿರಲಿಲ್ಲ, ಅವು ಏನೋ ಮೈಲಿಗೆ ಬಂತು. ಸೊ ಅಂಥ ಸಂದರ್ಭದಲ್ಲಿ ಈಗ ಪೂಜೆ ಮಾಡುವಂಥದ್ದು ಇರುತ್ತೆ ದೀಪಾವಳಿ ಹಬ್ಬದ ದಿವಸ. ಸೊ ಹಾಗಾಗಿ ಇಟ್ಟು ಸಿಹಿ ತಿಂಡಿಗಳನ್ನು ಇಟ್ಟು ಅದನ್ನೆಲ್ಲ ನೈವೇದ್ಯಗಳನ್ನು ಮಾಡಿ ಎಲ್ಲರಿಗೂ ಹಂಚುವಂಥದ್ದು, ಅಂದರೆ ಸಂಭ್ರಮದಿಂದ ಖುಷಿಯಿಂದ ಆಚರಣೆ ಮಾಡುವಂಥದ್ದು ಈ ಸಿಹಿ ತಿಂಡಿಗಳಾಗಿರುತ್ತೆ. ಈ ಸಿಹಿ ತಿಂಡಿಯಲ್ಲಿ ಹೆಚ್ಚು ದೀಪಾವಳಿ ಹಬ್ಬದ ದಿವಸ ಹಂಚುವಂಥದ್ದು ಅಂತ ಹೇಳಿದ್ರೆ ಈ ಕಜ್ಜಾಯವನ್ನು ಮಾಡಿ ಹಂಚುವಂಥದ್ದು, ಅಕ್ಕಿಯಿಂದ ಮಾಡಿರುವಂಥದ್ದು. ಯಾಕಂದರೆ ಲಕ್ಷ್ಮಿಗೆ ಪ್ರಿಯವಾದಂತಹದ್ದು ತಿಂಡಿಯಾಗಿರುತ್ತೆ. ಹಾಗಾಗಿ ಅದನ್ನು ಸಿಹಿ ರೂಪದಲ್ಲಿ ಹಂಚೋದ್ರಿಂದ ಹೆಚ್ಚು ಅಭಿವೃದ್ಧಿ ಮತ್ತು ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಜಿ, ಇನ್ನು ದೀಪಾವಳಿ ಅಂತ ಬಂದಾಗ ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಿರ್ತಾರೆ. ನೀವು ಪ್ರತಿ ಸಲ ಕೂಡ ಹೇಳ್ತೀರಾ, ಕೆಲವರಿಗೆ ಕಬ್ಬಣ ಆಗ್ಬರುತ್ತೆ, ಇನ್ನು ಕೆಲವರಿಗೆ ಚಿನ್ನ ಆಗ್ಬರುತ್ತೆ. ಚಿನ್ನ ಆಗ್ಬರೋರು ಕಬ್ಬಣದ ಬಿಸ್ನೆಸ್ ಮಾಡಬಾರ್ದು, ಕಬ್ಬಣ ಆಗ್ಬರೋರು ಬಟ್ಟೆ ಬಿಸ್ನೆಸ್ ಮಾಡೋದಕ್ಕೆ ಹೋಗಬಾರ್ದು ಅಂತ. ಹಾಗಾಗಿ ವ್ಯಾಪಾರ ಅಂತ ಬಂದಾಗ ಯಾವ ರಾಶಿಗಳಿಗೆ ಆಗುತ್ತೆ, ಆಗ್ಬರಲ್ಲ ಗುರುಜಿ? ನೋಡಿ, ಯಾವಾಗಲೂ ಅಷ್ಟೇ, ನಾವು ಬಿಸ್ನೆಸ್ ಅಂತ ಈಗಾಗಲೇ ನೀವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀರಾ, ದೀಪಾವಳಿ ಹಬ್ಬ ಆದ ಮೇಲೆ ನಾನೊಂದಷ್ಟು ಏನಾದರೂ ಬಿಸ್ನೆಸ್ ಮಾಡಬೇಕು, ಬಟ್ಟೆ ಬಿಸ್ನೆಸ್ಸು ವ್ಯವಹಾರದಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋಂಥವ್ರಿಗಂತೂ ಬಹಳ ಚೆನ್ನಾಗಿ ಬರುವಂಥದ್ದು ಅಂತ ಹೇಳಿದ್ರೆ ಶುಕ್ರ ಚೆನ್ನಾಗಿದ್ದಾನೆ. ಈ ಇಡೀ 2 ತಿಂಗಳ ಕಾಲನೂ ಉತ್ತಮವಾದಂಥ ಫಲ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಯಾರ್ಯಾರಿಗೆ ಬಟ್ಟೆ ಮತ್ತು ಕಾಸ್ಮೆಟಿಕ್ ಐಟಮ್ಸ್ ಆಗಿಬರುತ್ತೆ, ಮತ್ತು ಏನಾದರೂ ಪಾರ್ಲರ್ ಇಡಬೇಕು ಅಥವಾ ಇನ್ಯಾವುದೋ ಒಂದು ಕಲಾಕ್ಷೇತ್ರಕ್ಕೆ ಹೋಗಬೇಕು ಅನ್ನೋಂಥವ್ರು ವೃಷಭ ಮತ್ತು ತುಲಾ, ಮಿಥುನ, ಕನ್ಯಾ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಈ 2 ತಿಂಗಳ ಕಾಲ. ಅಂತಹವರು ಏನಾದರೂ ಬಿಸ್ನೆಸ್ಸಿಗೆ ಹೊಸದಾಗಿ ಕೈ ಹಾಕ್ಬೋದು, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವು ಬಿಸ್ನೆಸ್ಗಳಿರುತ್ತೆ, ಹೋಟೆಲ್ ಬಿಸ್ನೆಸ್ಗಳು, ಅಂಗಡಿ ದಿನಸಿಗೆ ಸಂಬಂಧಪಟ್ಟಂಥದ್ದು, ಅಂಥವ್ರಿಗೆ ಈ ಹೆಚ್ಚು ಅನುಕೂಲ ಆಗೋದು ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಾಗುತ್ತೆ. ಆದರೆ ಕೆಲವು ಮಕರ ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ಹೋಟೆಲ್ ಅಷ್ಟು ಕೈ ಹಿಡ್ದಿರೋವಂಥದ್ದು ನಾವು ನೋಡಿಲ್ಲ. ಸಂಪಾದನೆ ಇಟ್ಟಿರೋದು ಇದ್ದಾರೆ, ಯಾಕಂದರೆ ಮಕರ ರಾಶಿಯವರು ಎಷ್ಟೋ ಹೋಟೆಲ್ಗಳು ಇಟ್ಟಿದ್ದಾರೆ, ಆದರೆ 3ಕ್ಕೆ ಹತ್ತಲ್ಲ, 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ, ಈ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಸಿಂಹರಾಶಿಯವರಿಗೆ ಮತ್ತು ಕರ್ಕಾಟಕ ರಾಶಿಯವರಿಗೆ ಹೋಟೆಲ್ ಬಿಸ್ನೆಸ್ ಆಗಿಬರುತ್ತೆ. ಆದರೆ ಸಿಂಹರಾಶಿಯವರು ಮಾಡೋಕ್ಕೆ ಹೋಗ್ಬಿಡಿ, ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿ ಹೋಟೆಲ್ ಆಗಿಬರುತ್ತೆ. ಮತ್ತು ವೃಶ್ಚಿಕ ರಾಶಿಗೆ ಮತ್ತು ಮೇಷರಾಶಿಯವರಿಗೆ ಭೂಮಿ ಕೈ ಹಿಡಿಯುತ್ತೆ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ಐಟಮ್ಸ್ಗಳಿಗೆ ಸಂಬಂಧಪಟ್ಟಂಥದ್ದು, ಅದರಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು ಇರುತ್ತೆ. ಮತ್ತು ಮಕರ ಕುಂಭ ರಾಶಿಯವರಿಗೆ ಕಬ್ಬಣ, ಆಟೋಮೊಬೈಲ್ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ವಾಹನಗಳ ಓಡಿಸುವಂಥದ್ದು, ಅಥವಾ ಈ ಕೆಲವೊಂದೆಲ್ಲ ಈ ಕಬ್ಬಣದಲ್ಲಿ ಲೇತು ಮತ್ತು ಕಟ್ಟಡ ನಿರ್ಮಾಣಗಳಿಗೆ ಸಂಬಂಧಪಟ್ಟಂಥದ್ದು ಐಟಮ್ಸನ್ನು ಮಾರಾಟ ಮಾಡುವಂಥದ್ದು. ಸೊ ಇದೆಲ್ಲವೂ ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಈ ಧನಸು ಮತ್ತು ಮೀನ ರಾಶಿಯವರಿಗೆ ಹೆಚ್ಚು ವಿದ್ಯಾಸಂಸ್ಥೆಗಳು, ಟ್ಯೂಷನ್ಸ್ ಹೇಳ್ಕೊಡೋದು ಅಥವಾ ವಿದ್ಯಾಸಂಸ್ಥೆಗಳನ್ನು ಇಡುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆಗೆ ಬೇಕಾಗಿರುವಂಥ ಬಟ್ಟೆಗಳು ಅಥವಾ ಪುಸ್ತಕಗಳನ್ನು ಪ್ರಿಂಟ್ ಮಾಡೋದು, ಇಂಥದ್ದೆಲ್ಲ ಚೆನ್ನಾಗಿ ಆಗ್ಬರುವಂಥದ್ದು ಇರುತ್ತೆ. ಅಂದರೆ ಇದು ರಾಶಿ ವೈಸ್ ಇರುತ್ತೆ, ಜನರಲ್ ಆಗಿ ಹೇಳುವಂಥದ್ದು. ನಿಮ್ಮ ಜಾತಕಕ್ಕೆ ಯಾವ ಬಿಸ್ನೆಸ್ ಬರುತ್ತೆ ಅದನ್ನು ನೋಡಬೇಕಾಗುತ್ತೆ. ಇದು ನಾನು ಹೇಳಿದ್ದು ಜನರಲ್. ಆ ರಾಶಿಯವರಿಗೆ ಅದು ಸ್ವಲ್ಪ ಹೇಳಿ ಮಾಡಿಸಿದಂಥದ್ದು ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಲಿಕ್ವಿಡ್ ಚೆನ್ನಾಗಿ ಬರುತ್ತೆ. ಸೊ ಈ ಥರದ್ದು ಒಂದೊಂದೂ ಸಹ ಒಂದೊಂದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ರಾಶಿಗಳಿಗೆ ನಾವು ಗುರುಬಲ ಮತ್ತು ಗುರು ಬದಲಾವಣೆ, ಶನಿ ಬಲ ಇಂಥವನ್ನು ನೋಡಿ ನಾವು ಹೊಸದಾಗಿ ಪ್ರಾರಂಭ ಮಾಡೋದು ಒಳ್ಳೆಯದು. ಮತ್ತು ಈಗ ನಾನು ಹೇಳಿದಂಥ ಒಂದು 5 ರಾಶಿಯವರಿಗೆ ಉತ್ತಮವಾದಂಥದ್ದಿದೆ. ಹೇಗಂತ ಹೇಳಿದ್ರೆ ಮಿಥುನ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂತಹದ್ದು ಬೆಳವಣಿಗೆ ಚೆನ್ನಾಗಿದೆ, ಮತ್ತು ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ, ಮಕರ ರಾಶಿ ಚೆನ್ನಾಗಿದೆ, ಮತ್ತು ಮೀನ ರಾಶಿಯವರಿಗೆ ಈ 5 ರಾಶಿಯವರು ಬಿಸ್ನೆಸ್ ಈಗ ಏನಾದರೂ ಪ್ಲಾನಿಂಗ್ ಇದೆ ಅಂತ ಹೇಳಿದ್ರೆ ಮಾಡಬಹುದು, ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.
ಗುರೂಜಿ, ಪ್ರಮುಖವಾಗಿ ದೀಪಾವಳಿ ಅಂತ ಬಂದಾಗ ಪಟಾಕಿ ಅಂಟಿಸ್ತಾರೆ. ಅದರಲ್ಲೂ ಕೂಡ ದೀಪಾವಳಿ ಸಂದರ್ಭದಲ್ಲಿ ಪೊಲ್ಯೂಷನ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಪರಿಸರ ಸ್ನೇಹಿ ಪಟಾಕಿಗಳನ್ನೇ ಸಿಡಿಸಿ ಅಂತ ಸರ್ಕಾರ ಕೂಡ ಆದೇಶವನ್ನು ಕೊಟ್ಟಿದೆ. ಆದರೆ ಈ ದೀಪಾವಳಿಯ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕೆಲವರು ಕಾರ್ಮಿಕರೇನಿರ್ತಾರೆ ಪಟಾಕಿ ಅಂಗಡಿಯನ್ನು ಇಡ್ತಾರೆ. ಕೆಲವರು ಲೈಸೆನ್ಸೇ ಇರೋದಿಲ್ಲ, ಇನ್ನು ಕೆಲವರಿಗೆ ಲಿಮಿಟೇಷನ್ ಬಗ್ಗೆ ಅರಿವೇ ಇರೋದಿಲ್ಲ. ಹಾಗಾಗಿ ಪಟಾಕಿ ಅಂಗಡಿಯನ್ನು ಇಡಬೇಕು ಅಂತ ಬಂದರೂ ಕೂಡ ಅದು ಕೂಡ ಬೆಂಕಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಯಾರು ಇಟ್ಟರೆ ಸೂಕ್ತ, ಯಾರು ಇಡಲೇಬಾರ್ದು ಗುರೂಜಿ? ನೋಡಿ, ನಾನು ನೋಡಿದಂತಹದ್ದು ಭಾರಿ ಬೆಂಕಿ ಅವಘಡಗಳಾಗಿರೋದು, ಮತ್ತೆ ಪಟಾಕಿಗಳು ಅಂಗಡಿ ಇಟ್ಟು ಲಾಸ್ ಮಾಡ್ಕೊಂಡಿರೋದು, ಮತ್ತೆ ಅದು ತೊಂದರೆ ಆಗಿರುವಂಥದ್ದು ನೋಡಿರುವಂಥದ್ದು. ನಂತರ ಕೆಲವೊಂದೆಲ್ಲ ನೋಡಿ ಗುರುಗಳೇ, ಲಾಸ್ಟ್ ಇಯರ್ ಪಟಾಕಿ ಆಗಿ ಇಟ್ಟಿದ್ವಿ, ಅಂಗಡಿ ಲಾಸ್ ಆಗೋಯ್ತು, ಮತ್ತೆ ಎಲ್ಲ ಸುಟ್ಟೋಯ್ತು, ಎಲ್ಲರಿಗೂ ತೊಂದರೆ ಆಯಿತು ಅಂತ ಹೇಳ್ತಾ ಇದ್ರು. ಸೊ ಅದರಲ್ಲಿ ಕಾಂಬಿನೇಷನ್ಸ್ ನಾನು ನೋಡಿರೋದು ಈ ಕುಜನ್ ಜೊತೆ ಶನಿ ಇರುವಂಥ ಕಾಂಬಿನೇಷನ್ಸು. ಸೊ ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಕರ್ಮಸ್ಥಾನದಲ್ಲಿದ್ದರೆ ಖಂಡಿತ ಅದು ಮಳೆಗೆ ಇಡಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಗೆ ಲಾಸ್ ಆಗುತ್ತೆ ಅಥವಾ ನಷ್ಟ ಆಗುತ್ತೆ, ಭಾರಿ ನಷ್ಟ ಆಗುವಂಥದ್ದಿರುತ್ತೆ. ಯಾವಾಗ ಶನಿ ಮತ್ತು ಅದ್ರ ಜೊತೆಗೆ ಕುಜ ಇತ್ತು ಅಂತ ಹೇಳಿದ್ರೆ ಬೆಂಕಿ ಸ್ಫೋಟಗಳಾಗುವಂಥದ್ದಿರುತ್ತೆ. ನಾನು ವರ್ಷಫಲದಲ್ಲಿ ಕುಜ ಮತ್ತು ಶನಿ ಸಂಯೋಗ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಭಾರಿ ಹೊಡೆತ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ, ಯಾವುದೋ ಒಂದು ಬಿಲ್ಡಿಂಗ್ ಸುಟ್ಟೋಯ್ತು, ಭಾರಿ ಸ್ಫೋಟ ಆಯಿತು, ಇವೆಲ್ಲ ಆಗಿರೋದು ನೋಡಿ ಆ ಥರನೇ. ನೀವು ಈಗಾಗಲೇ ಸ್ವಕ್ಷೇತ್ರದಲ್ಲಿ ಕುಜ ಇರೋದು ಬಹಳ ಒಳ್ಳೆಯದೇ. ಆ ಕುಜ ಬಂದು ಈಗ ಶನಿ ಇರುವಂಥ ಮನೆ ಯಾವುದು? ಈ ಮೀನ ರಾಶಿ. ಮೀನ ರಾಶಿಗೆ ಯಾವಾಗ ಕುಜ ಬದಲಾವಣೆ ಆಗ್ತಾನೋ ಬರುವಂಥದ್ದು ಇರುತ್ತೆ, ಆವಾಗ ಭಾರಿ ಹೊಡೆತ ಬೀಳುತ್ತೆ. ಸೊ ಇದು ವರ್ಷಫಲ. ನಿಮ್ಮ ಜಾತಕದಲ್ಲಿ ಏನಾದರೂ ಕರ್ಮಸ್ಥಾನದಲ್ಲಿ ಶನಿ ಮತ್ತು ಈ ಕುಜ ಸಂಯೋಗ ಆಗಿತ್ತು ಅಂತ ಹೇಳಿದ್ರೆ ಕರ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ ಪಟಾಕಿ ಅಂಗಡಿ. ಅದರಿಂದ ಲಾಸ್ ಆಗುತ್ತೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ, ಅದರಲ್ಲಿ ಲಾಭನೂ ಬರ್ದಿರ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ನೋಡಬೇಕು. ಮತ್ತು ಪಟಾಕಿ ಹಚ್ಚೋವಾಗ ಅಷ್ಟೇ ಮಕ್ಕಳು ಕೈಗೆ ಸ್ಫೋಟ ಜಾಸ್ತಿ ಆಗುವಂಥದ್ದೆಲ್ಲ ಕೊಟ್ಟು ಕಣ್ಣು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಇವತ್ತು ಲಾಸ್ಟ್ 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳ ಆಸ್ಪತ್ರೆಗಳಲ್ಲಿ ಕಣ್ಣು ಹೋಯ್ತು ಮಗನಿಗೆ. ಪ್ರೀತಿಯಿಂದ ಒಬ್ಬನ ಮಗ ಇರ್ತಾನೆ, ಹೋಗ್ಬಿಟ್ಟು ಎಲ್ಲ ಪಟಾಕಿಗಳು, ಯಾಕಂದರೆ ತಂದೆ ತಾಯಿಗೆ ಆಸೆ ಮಗನಿಗೆ ಚೆನ್ನಾಗಿ ಅವನು ಖುಷಿ ಆಗುತ್ತೆ, ಅವನಿಗೆ ಪಟಾಕಿಗಳು ತಂದು ಕೊಟ್ಬಿಟ್ರೆ ಅಂತ, ಸ್ಫೋಟಕಗಳು ಇರೋವಂಥದ್ದು ಜಾಸ್ತಿ ಇರೋದು ತಂದು ಕೊಟ್ಬಿಟ್ರೆ ಏನಾಗುತ್ತೆ, ಅವನಿಗೆ ತೊಂದರೆ ಆಗುತ್ತೆ. ಅವನಿಂದ ಏನಾದರೂ ಕೈಗೆ ಏಟು ಮಾಡ್ಕೊಳ್ಳುವಂಥದ್ದು, ಗಾಯ ಆಗೋದು ದೊಡ್ಡದಾಗಿ, ಕೈಗೋ ಕಾಲಿಗೋ ಆದರೆ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ, ಒಂದು ಅಷ್ಟು ಸಫರ್ ಬೀಳ್ತಾರೆ, ಸುಟ್ಟೋಗುತ್ತೆ. ಕಣ್ಣಿಗೆ ಬಿಟ್ಟರೆ ಕಣ್ಣೇ ಹೋಗ್ಬಿಡುತ್ತೆ. ಇವತ್ತೆಷ್ಟೋ ಜನ ಕಣ್ಣಿಗೆ ಪಟಾಕಿ ಹೊಡೆದು ಕಣ್ಣು ಹೋಗಿರುವಂಥ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಬಾರ್ದು. ಆದಷ್ಟು ಸಹ ಪಟಾಕಿ ಹೊಡೆಯುವಂಥದ್ದು ಖುಷಿ ಸಂಭ್ರಮ ಇದೆ, ಆದರೆ ದೀಪಕ್ಕೆ ಹೆಚ್ಚು ಮಹತ್ವ ಕೊಡಿ. ಮಕ್ಕಳ ಕೈಯಲ್ಲಿ ಒಂದು ಮನೆ ಮುಂದೆ, ಒಂದು ತುಳಸಿ ಗಿಡದ ಮುಂದೆ ಒಂದು ದೀಪ ಹಚ್ಚುವಂಥ ಪ್ರಯತ್ನ ಮಾಡಿ. ಅದರಿಂದ ಒಂದು ಬೆಳಕು ಬರುತ್ತೆ. ಯಾಕಂತ ಹೇಳಿದ್ರೆ ಮಂತ್ರದಲ್ಲೇ ಇರುತ್ತೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥದ್ದು. ಅಂದರೆ ಸತ್ಯದಿಂದ ಏನು ಬೆಳಕಿನ ಕಡೆ ನಾವು ಹೇಗೆ ಹೋಗ್ತೀವೋ, ಅಸತ್ಯದಿಂದ ಸತ್ಯದ ಕಡೆಗೆ, ಮತ್ತು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ತೀವೋ, ಆ ರೀತಿ ನಮ್ಮ ಜೀವನ ಆಗಬೇಕು, ಅಭಿವೃದ್ಧಿ ಆಗಬೇಕು. ಹಾಗಾಗಿ ಯಾವುದೇ ಸ್ಫೋಟಕವಾಗಿರುವಂಥದ್ದು, ಭಾರಿ ಹೊಡೆತ ಬೀಳುವಂಥದ್ದು ಕೊಡಕ್ಕೆ ಹೋಗ್ಬೇಡಿ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಹಬ್ಬ ಖುಷಿಯಿಂದ ಇರಬೇಕು, ವರ್ಷನೂ ಖುಷಿಯಿಂದ ಆಚರಣೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಗುರೂಜಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ದೀಪಾವಳಿಯ ಹಿನ್ನೆಲೆ ಏನು, ಮತ್ತೆ ದೀಪಾವಳಿ ಆಚರಿಸುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಸಂದರ್ಭದಲ್ಲಿ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಟ್ರಿ. ಧನ್ಯವಾದ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ದೀಪಾವಳಿ ಅಂತ ಬಂದಾಗ ಪ್ರತಿ ವರ್ಷವೂ ಕೂಡ ಜನರು ಕಾಯ್ತಾ ಇರ್ತಾರೆ ದೀಪಾವಳಿ ಮಾಡೋದೇ ಸಹಿ ಅಂತ. ಆದರೆ ದೀಪಾವಳಿ ಆಚರಿಸುವ ಸಂದರ್ಭದಲ್ಲಿ ಹಣತೆಗೆ ಹೆಚ್ಚಿನ ಮಹತ್ವವನ್ನು ಕೊಡಿ, ಲೈಟಿಂಗ್ಸಿಂದ ಆದಷ್ಟು ದೂರವಿರಿ, ಮತ್ತು ಪಟಾಕಿಯನ್ನು ಕೂಡ ಪರಿಸರ ಸ್ನೇಹಿ ಪಟಾಕಿಯನ್ನೇ ಬಳಸಿ. ಮತ್ತು ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಅಂದರೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ, ಕೆಟ್ಟದ್ದನ್ನು ತೊಡೆದು ಹಾಕಿ, ಜೊತೆಗೆ ಅಸತ್ಯವನ್ನು ತೊಡೆದು ಹಾಕಿ, ಕತ್ತಲೆಯನ್ನು ತೊಡೆದು ಹಾಕಿ, ಬೆಳಕು, ಸತ್ಯ ಹಾಗೂ ಜಯ, ಧರ್ಮ ಇದೆಲ್ಲವೂ ಕೂಡ ಸಿಕ್ಕಿದ್ದಂಥ ದಿನ ಇದು. ಹಾಗಾಗಿ ನಿಮ್ಮ ಜೀವನದಲ್ಲಿ ದೀಪಾವಳಿ ಶುರುವಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ TV5 ಕನ್ನಡ, ಇದು ವಾಸ್ತವದ ಪ್ರತಿರೂಪ.